ಎಲ್ಲರಿಗೂ ನಮಸ್ಕಾರ. ಬಸವ ಸಮಿತಿಯ ಆನ್ಲೈನ್ ಉಪನ್ಯಾಸ ಮಾಲಿಕೆಗೆ ಸ್ವಾಗತ. 2024ನೇ ವರ್ಷದ ಕೊನೆಯ ಹಂಚಿನಲ್ಲಿದ್ದೇವೆ. ಕ್ರಿಸ್ಮಸ್ ಆಚರಣೆಯ ಸಂಭ್ರಮದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಹೊಸ ವರ್ಷವೂ ಕೂಡ ಆರಂಭವಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಬಸವ ಸಮಿತಿಯು ಯೇಸುಕ್ರಿಸ್ತ ಹಾಗೂ ಬಸವಣ್ಣನನ್ನು ವಿಶೇಷವಾಗಿ ಪರಿಚಯಿಸಲು ಒಂದು ಆನ್ಲೈನ್ ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭಿಸಿದೆ. ಇದಕ್ಕೆ ನಮ್ಮೆಲ್ಲರ ಪ್ರೀತಿಯ ಮೇಷ್ಟ್ರು ಪ್ರೊಫೆಸರ್ ಡಿ ಡೊಮಿನಿಕ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ವಿಚಾರಗಳು ಈ ವಿಚಾರ ಮಾಲಿಕೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಉಣಬಡಿಸಲಿದ್ದಾರೆ. ಆತ್ಮೀಯರೇ, ಇವರನ್ನು ಪರಿಚಯಿಸುವುದು ನನ್ನ ಪುಣ್ಯದ ಕೆಲಸ. ಯಾಕೆಂದರೆ ಕರ್ನಾಟಕದಲ್ಲಿ ಒಂದು ವೈಚಾರಿಕ ನೆಲೆಯಲ್ಲಿ ನಿಂತು ಮಾತನಾಡುವ ಈ ವ್ಯಕ್ತಿಯು ಮೂಲತಃ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದರೂ ಕೂಡ ಪೂನಾದ ಜ್ಞಾನದೀಪ್ ವಿದ್ಯಾಪೀಠ ಕಾಲೇಜಿನಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ ಇನ್ನೊಂದು ಪದವಿಯನ್ನು ಪಡೆದು ಮತ್ತು ತತ್ವಶಾಸ್ತ್ರವನ್ನು ಧಾರ್ಮಿಕವಾಗಿ ಅದರ ಆಚೆ ನಿಂತು ಹೇಗೆ ನೋಡುವುದು, ಆ ಪಠ್ಯಗಳ ಆಚೆ ಏನೆಲ್ಲ ವಿಚಾರಗಳಿವೆ ಎಂಬುದನ್ನು ಹುಡುಕಾಡಲು ಪಾದ್ರಿಯಾಗಿ ಕೂಡ ಅವರು ಹೆಜ್ಜೆಗಳನ್ನು ಏರಿಸಿದ್ದಾರೆ ಅನ್ನೋದು ಕೂಡ ಮುಖ್ಯ ಅನಿಸುತ್ತೆ. ಮತ್ತು ಒಬ್ಬ ಕನ್ನಡ ಮೇಷ್ಟ್ರಾಗಿ ಇವರು ನಮ್ಮ ಕನ್ನಡಕ್ಕೆ ವಿಶ್ವಕ್ಕೆ ಕೊಟ್ಟ ವಿಶಿಷ್ಟ ಚಿಂತನೆಗಳೆಂದರೆ, ಅವರು ಮೂಲತಃ ಕ್ರೈಸ್ತ ಧರ್ಮದಲ್ಲಿರ್ತಕ್ಕಂಥ ಜಾತಿ ತಾರತಮ್ಯದ ನೆಲೆಗಳನ್ನು ಕಂಡ ಮೊದಲು ಅದರ ವಿರುದ್ಧ ತಿರುಗಿ ಬಿದ್ದು ಅದರ ವಿಚಾರಗಳನ್ನು ಹೇಗೆ ಅಧ್ಯಯನ ಮಾಡಬೇಕು, ಕೊಡಬೇಕು, ಸಾಮಾನ್ಯ ಜನಗಳಿಗೆ ಹೇಗೆ ಕೊಡಬೇಕು ಅನ್ನೋದನ್ನ ಅವರು ಕಂಡುಕೊಂಡಂತಹವರು. ಬೆಂಗಳೂರಿಗೆ ವಾಪಸ್ಸಾಗಿ DR ನಾಗರಾಜ್ ಹಾಗೂ ಶಿವರಾಮ ಶೆಟ್ಟಿ ಇವರಿಬ್ಬರ ಜ್ಞಾನದಲ್ಲಿ ಮಾರ್ಗದರ್ಶನದಲ್ಲಿ ಪ್ರೌಢ ಪ್ರಬಂಧವನ್ನು ಮಂಡಿಸ್ತಾರೆ. ಕರ್ನಾಟಕದ ವಿವಿಧ ಜನಪರ ಚಳುವಳಿಗಳ ನಿಕಟ ಸಂಪರ್ಕದಿಂದ ಡೊಮಿನಿಕ್ ಜನಪರ ತತ್ವಜ್ಞಾನಿಯಾಗಿ ರೂಪುಗೊಂಡಂತಹವರು. ಆದ್ದರಿಂದಲೇ ಅವರೊಳಗೊಬ್ಬ ತತ್ವಜ್ಞಾನಿ ಸದಾ ಯಾವಾಗಲೂ ಕೂಡ ಜಾಗೃತನಾಗಿರ್ತಾನೆ. ರೂಢಿಗತ ಅರಿವಿಗೆ ಮೀರಿದ, ಸುಲಭವಾಗಿ ಉತ್ತರಿಸಲಾಗದ, ಮೇಲ್ನೋಟಕ್ಕೆ ಅಹಿತಕರವೆನಿಸುವ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಯುರೋಪಿನ ತಾತ್ವಿಕ ಅರಿವಿನೊಂದಿಗೆ ಮುಖಾಮುಖಿಯಾಗಿಸುತ್ತಾರೆ. ಜ್ಞಾನ, ಅಧಿಕಾರ ಮತ್ತು ಆಧುನಿಕತೆಯ ಬಲದಿಂದ ಕಟ್ಟಲಾಗಿರುವ ಜ್ಞಾನ ಮೀಮಾಂಸೆಯನ್ನು ತಳಸಮುದಾಯಗಳ ಪರಿಕರಗಳಿಂದ ಚಿತ್ರಗೊಳಿಸುತ್ತಾರೆ. ಎಲೈಟ್ ಜಗತ್ತಿನ ಪವಿತ್ರ ಹುನ್ನಾರಗಳನ್ನು ಚಿಂದಿ ಮಾಡಿ ತಳಸಮುದಾಯಗಳ ಯುವ ಪೀಳಿಗೆ ಅಲ್ಲಿಗೆ ನುಗ್ಗಿ ಅವಕಾಶಗಳನ್ನು ಸೃಷ್ಟಿಸುವ ಮತ್ತು ಪಡೆಯುವ ಹಕ್ಕನ್ನು ಮಂಡಿಸಲು ಮಾಡುವ ಜ್ಞಾನ ಪರಂಪರೆಯನ್ನು ರೂಪಿಸುವ ಕಾಯಕದಲ್ಲಿ ತೊಡಗಿರುವ ಪ್ರೊಫೆಸರ್ ಡೊಮಿನಿಕ್ ತಾವು ಭೇಟಿಯಾಗುವ ಪ್ರತಿಯೊಬ್ಬರಿಗೂ ವಿಶಿಷ್ಟ ಜ್ಞಾನದ ಹಾದಿಯೊಂದನ್ನು ತೆರೆಯುತ್ತಾರೆ. ಸದಾ ಯುವಜನರು ಮತ್ತು ಗೆಳೆಯರೊಂದಿಗೆ ತಾತ್ವಿಕ ಸಂವಾದದಲ್ಲಿ ತೊಡಗುವ ಈ ಮೇಷ್ಟ್ರು ಆಳವಾದ ಜ್ಞಾನಿ, ಸರಳವಾದ ಗುರು ಹೇಗಿರಬೇಕು ಅಂತ ಕೀರಂ ನಾಗರಾಜ್ ಅವರಿಂದ ಕಲಿತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಿ ಮತ್ತು ಮಾದರಿಯಾಗಿದ್ದಾರೆ. ಇವರ ಕೃತಿಗಳೆಂದರೆ ದಮನಿತ ದನಿಗಳ ಚಿಂತನ, ಕನ್ನಡ ಸಾಹಿತ್ಯ ಸಂಸ್ಕೃತಿ, ಏಕರೂಪೀತನದ ಅಪಕಲ್ಪನೆಗಳು, ಜಾಗತೀಕರಣದ ಐಡಿಯಾಲಜಿ ಮತ್ತು ಮಾನವ ಹಕ್ಕುಗಳು, ಧರ್ಮ, ಆಧುನಿಕತೆ ಮತ್ತು ಸಾಂಸ್ಕೃತಿಕ ರಾಜಕಾರಣ, ಇವಲ್ಲದೆ ತಲಪರಿಗೆ, ಶಿಲ್ಪ ಸಂಚಲನ, ಸಾಹಿತ್ಯ ಅಕಾಡೆಮಿಯ ಸಬಾಲ್ಟ್ರಾನ್ ಓದು ಸಂಪುಟದ ಮೊದಲಾದವುಗಳನ್ನು ಸಂಪಾದಿಸಿ ಈ ಮಾಲಿಕೆಯನ್ನು ಪ್ರಕಟಿಸಿದ್ದಾರೆ. ಅಂಕಣ ಬರಹಗಾರರಾಗಿ ನಮಗೆ ಮಾತುಕತೆ ಮಾಸಿಕದಲ್ಲಿ ಬರ್ತಕ್ಕಂತಹ ಬೀದಿ ಬದಿ ಮತ್ತು ಸಂವಾದ ಮಾಸಿಕದಲ್ಲಿ ಚಂದ್ರಮಾನ್ ಪ್ರಸಾದ್ ರವರ ದಲಿತ ಡೈರಿ ಅನುವಾದಿಸಿ ಬಹುಭಾಷಿಕರಾಗಿ ಬರಹ, ಚರ್ಚೆ ಮುಂತಾಗಿ ಅವರದ್ದೇ ಆದ ಬದುಕನ್ನು ನಿರೂಪಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಅವರ ಅಕ್ಕೈ ಪದ್ಮಶಾಲಿನಿ ಕನ್ನಡ ಅನುವಾದಕ್ಕೆ ಸಾಹಿತ್ಯ ಅಕಾಡೆಮಿ ಗೌರವ ಸಿಕ್ಕಿದ್ದು ಕೂಡ ಪುಸ್ತಕ ಬಹುಮಾನ ದೊರೆತಿದ್ದು ನಮಗೆಲ್ಲರಿಗೂ ಕೂಡ ಖುಷಿ ತರುವಂಥ ವಿಚಾರ. ಅವರ ಪ್ರೌಢ ಪ್ರಬಂಧವು ಈಗ ಜಾತಿಗಳ ಸಾಂಸ್ಕೃತಿಕ ಪ್ರತಿನಿಧೀಕರಣ ಮತ್ತು ವಸಾಹತುಶಾಹಿ ಅನುಭವ ಎಂಬ ಹೆಸರಿನಲ್ಲಿ ಪ್ರಕಟಗೊಂಡಿದೆ. ಇದು ನಾವು ಇವರನ್ನು ಒಂದು ಅಕಾಡೆಮಿಕ್ ಆಗಿ ಪರಿಚಯ ಮಾಡಿಕೊಡುವುದಾದರೂ ಕೂಡ ನಮಗೆಲ್ಲರಿಗೂ, ನಮ್ಮಂತಹ ಯುವ ಜನಾಂಗಕ್ಕೆ ತಾತ್ವಿಕವಾಗಿ ಒಂದು ಸಾಹಿತ್ಯವನ್ನು ದರ್ಶನ ಮಾಡುವ ಹಲವಾರು ಮಾದರಿಗಳನ್ನು ಕಮ್ಮಟಗಳಲ್ಲಿ, ತರಗತಿಗಳಲ್ಲಿ ವಿಭಿನ್ನವಾಗಿ ನಮಗೆ ದರ್ಶನ ಮಾಡಿಕೊಟ್ಟಿದ್ದಾರೆ. ಇವರು ಇಂದು ಬಸವ ಸಮಿತಿಯಲ್ಲಿ ಕುಳಿತು ಬಸವ ಏಸು ಸಿದ್ಧ ಮಾದರಿಗಳ ಆಚೆ ಕಂಡುಕೊಳ್ಳುವ ದರ್ಶನವನ್ನು ಮಾಲಿಕೆಯಾಗಿ ನಿಮ್ಮೆದುರಿಗೆ ಮಂಡಿಸಲಿದ್ದಾರೆ. ಈಗ ವೇದಿಕೆ ಅವರಿಗೆ. ನಮಸ್ಕಾರ. ಸರ್ವರಿಗೂ ಶರಣಾರ್ಥಿ. ನಮಸ್ತೆ.
ಈಗಾಗಲೇ ನನ್ನ ಸ್ನೇಹಿತ ನನ್ನ ಬಗ್ಗೆ ತುಂಬಾ ಹೇಳ್ಕೊಂಡ. ಅದು ಪರಿಚಯನೋ ಅಥವಾ ಏನಂತ ನನಗೂ ಒಂದು ಸ್ವಲ್ಪ ಆಶ್ಚರ್ಯನೇ ಅಂತ ಅನ್ನಿಸ್ತು. ಆದರೆ ನನಗೆ ಮೊನ್ನೆ ದಿವಸ ನಮ್ಮ ಹಿರಿಯರು ಕರೆದು ಮಾತಾಡಿಸಿದಾಗ ಎಲ್ಲೋ ಒಂದು ಕಡೆ ಇದೊಂದು ಬಿಗಿನಿಂಗು ಆಫ್ ಎ ಬಿಗ್ ಜರ್ನಿ ಅಂತ ಅನ್ನಿಸ್ತಾ ಇತ್ತು. ಆ ಕಾರಣದಿಂದಾಗೆ ಬಸವ ಯೇಸು ಸಿದ್ಧ ಮಾದರಿಗಳ ಆಚೆ ಅಂತ ಒಂದು ಟಾಪಿಕ್ ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಇಲ್ಲಿ ನಾನಂತೂ ಇದ್ದೀನಿ. ನನಗೆ ನಮ್ಮ ಅರವಿಂದ್ ಅವ್ರನ್ನ ಭೇಟಿಯಾಗಿದ್ದು ಎಷ್ಟೋ ದಿನಗಳ ಹಿಂದೆಯೇ ನಾನು ಭೇಟಿ ಆದಾಗೆ ಅವ್ರಿಗೆ ಫೀಲಿಂಗ್ಸ್ ಬರ್ತಾಯಿತ್ತು. ಹಾಗಾಗಿ ಅವರು ಕೇಳಿಕೊಂಡಾಗ ಇದೊಂದು ರೀತಿ ಸಂವಾದದ ರೀತಿಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಪ್ರಪೋಸ್ ಮಾಡಿದೆ. ಅವರು ತುಂಬ ಪ್ರೀತಿಯಿಂದನೇ ಒಪ್ಕೊಂಡಿದ್ದಾರೆ. ಹಾಗಾಗಿ ನನಗೆ ನಿಜವಾಗ್ಲೂ ಖುಷಿ ಸರ್. ನೀವು ಬಂದಿದ್ದು ನನಗೆ ಸ್ವಾಗತವನ್ನು ಬಯಸ್ತಾ, ಬಸವ ಯೇಸು ಸಿದ್ಧ ಮಾದರಿಗಳ ಆಚೆ ಅಂತಕ್ಕಂಥ ವಿಷಯವನ್ನು ಈ ದಿನ ಯಾಕೆ ನಾವು ಸಮಾಜದ ಮುಂದೆ ಈ ವಿಷಯವನ್ನು ತಗೊಂಡು ಬರ್ತಾ ಇದ್ದೀವಿ ಅಂದರೆ, ಬಹುಶಃ ಈಗ 2024 ಇಸವಿಯ ಕೊನೆಯ ದಿನಗಳಲ್ಲಿದ್ದೇವೆ. ಹೊಸ ವರ್ಷದ ಶುಭ ಸಂದರ್ಭದಲ್ಲಿಯೂ ಕೂಡ ನಾವಿದ್ದೇವೆ. ಈಗ ಯೇಸು ಕ್ರಿಸ್ತರನ್ನು ನೆನೆಸ್ತಕ್ಕಂಥ ಸಂದರ್ಭವೂ ಉಂಟು. ಹೀಗಾಗಿ ನಾವು ಹಿರಿಯರಾದ ಡೊಮಿನಿಕ್ರವರನ್ನು ಹೇಗೆ ಬಸವಣ್ಣನವರಿಗೆ ಭಕ್ತಿ ಭಂಡಾರಿ ಅಂತಾರೆ, ಹಾಗೆ ನಮ್ಮ ಡೊಮಿನಿಕ್ ಅವರಿಗೆ ಜ್ಞಾನ ಭಂಡಾರಿ ಅನ್ಬೋದು ಅನ್ನೋ ಒಂದು ಆಶಯದೊಂದಿಗೆ ನಿಮಗೆಲ್ಲರಿಗೂ ನಾನು ಮಾತನಾಡೋದರಲ್ಲಿ ಏನು ಇರೋದಿಲ್ಲ. ಆದರೆ ನನಗೆ ವಿಶೇಷವಾಗಿ ಬಸವಣ್ಣನವರ ವೈವಿಧ್ಯಮಯ ಬದುಕನ್ನು, ಒಬ್ಬ ವೈವಿಧ್ಯಮಯ ಆಯಾಮಗಳನ್ನು ಉಳ್ಳ ಜ್ಞಾನವನ್ನು ಉಳ್ಳಂಥ ವ್ಯಕ್ತಿ, ಅವುಗಳ ಬಗ್ಗೆ ನಮಗೆ ಹೆಚ್ಚಿಗೆ ಬೆಳಕು ಚೆಲ್ಲಿದ್ರೆ ಬಹುಶಃ ನಮ್ಮಲ್ಲಿರ್ತಕ್ಕಂತಹ ಒಂದು ಸಣ್ಣತನವನ್ನು, ಮನಸ್ಸಿನಲ್ಲಿರ್ತಕ್ಕಂಥ ಯಾರಲ್ಲಿ ಸಮಾಜದಲ್ಲಿ ಏನೋ ಒಂದೊಂದು ನಮ್ಮದೇ ಆದ ಇತಿಮಿತಿಗಳಲ್ಲಿ ನಾವು ಬಸವಣ್ಣನಾಗಲಿ ಯೇಸು ಕ್ರಿಸ್ತರನ್ನಾಗಿ ನೋಡ್ತಾ ಇರ್ತೇವೆ. ಯೇಸು ಕ್ರಿಸ್ತನ ಅವರು ಬೇರೆ ಧರ್ಮದವರು, ಬಸವಣ್ಣ ಲಿಂಗಾಯತರಿಗೆ ಸಂಬಂಧಪಟ್ಟವನು ಅನ್ನತಕ್ಕಂಥ ಅನೇಕ ಸಂಕುಚಿತ ಭಾವನೆಗಳಲ್ಲಿ ನಾವು ಮುಳುಗೋಗ್ತೇವೆ ಹೊರತು ಅವರ ಆಂತರಂಗಿಕ ದರ್ಶನ ಏನಿತ್ತು, ಈ ಆಂತರಂಗಿಕ ದರ್ಶನದ ಅರಿವು ನಮಗಾಗದೆ ಹೋದರೆ ಬಹುಶಃ ನಾವು ಏನು ಮಾಡ್ತಾಯಿದ್ದೀವಿ? ಇಷ್ಟು ದೊಡ್ಡ ಜಗತ್ತಿನಲ್ಲಿ ದಾರ್ಶನಿಕರು ನಮಗೆ ಯೇಸು ಅವರು ಕೊಟ್ಟಂಥ ದರ್ಶನವಾಗಲಿ, ಅವರ ಅಂತ್ಯ ಇರಲಿ, ಹಾಗೆ ಬಸವಣ್ಣನವರು ಕೂಡ ಏನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಜನ್ಮವೆತ್ತಿ ಬಂದರು ಅನ್ನೋ ಭಾವನೆಯು ನಮಗೆಲ್ರಿಗೂ ಇದೆ. ಆದರೆ ಅವರ ಅಂತ್ಯವೂ ಕೂಡ ಹೇಗಾಯಿತು? ಏನು ಹಾಗಾದರೆ ಇವತ್ತಿನ ಜಗತ್ತು ಯಾವ ಕಡೆ ಹೊರಟಿದೆ? ಈ ಜಗತ್ತು ಹೊರಟಿರ್ತಕ್ಕಂಥದ್ದನ್ನು ಯಾರು ಇದನ್ನು ನಿಲ್ಲಿಸೋದಕ್ಕೆ ಸಾಧ್ಯವಾಗ್ತದೆ? ಹಾಗಾದರೆ ಕೊನೆಗೆ ಕೇವಲ ಬಸವಣ್ಣನಿಗೆ ಧಾರ್ಮಿಕ ನೆಲೆಯಲ್ಲಿ ಧರ್ಮಗುರು ಅನ್ನೋದನ್ನು ಮಾತಾಡ್ತೇವೆ. ಅದು ದೊಡ್ಡ ವಿಷಯ ಅಲ್ಲ. ನನಗೆ ಬಸವ ಸಮಿತಿಯಲ್ಲಿ ಸುಮಾರು ದಿನಗಳಿಂದ ಬಸವ ತತ್ವಗಳನ್ನು ದರ್ಶನದ ರೂಪದಲ್ಲಿ ಸಮಾಜಕ್ಕೆ ಬಿಂಬಿಸಿದ್ದೆ. ಆದರೆ ಬಹುಶಃ ಅವರಿಗೆ ವಿಶ್ವಗುರು ಅಂತ ನಾವು ಭಾಳ ಅಭಿಮಾನದಿಂದ ಹೇಳ್ಕೊಳ್ತೇವೆ. ವಿಶ್ವ ಮಾನವ ಬಸವಣ್ಣನವರಿಗೆ ಜಯವಾಗಲಿ ಅಂತೇವೆ. ಅದು ಕೇವಲ ಈ ಘೋಷಣೆಯಾಗಿ ಹೋಗಿ ಉಳಿದೆ. ಯೇಸುವಿನ ಆ ಜಯಂತಿಯ ದಿನ ಎಲ್ಲರೂ ಚರ್ಚ್ಗೆ ಹೋಗಿ ಬಂದರೆ ಅಲ್ಲಿ ಮುಗಿಯಲ್ಲ, ಖಂಡಿತ ಮುಗಿಯಲ್ಲ. ಯೇಸುವಿನ ದರ್ಶನ ಏನಿತ್ತು, ಬಸವಣ್ಣನವರ ದರ್ಶನ ಏನಿತ್ತು, ಆ ಚರ್ಚೆಗಳನ್ನು ಮಾಡೋದಕ್ಕೆ ಒಬ್ಬ ದರ್ಶನದ ಒಬ್ಬ ಜ್ಞಾನಿ ನಮ್ಮೊಡನೆ ಇದ್ದು, ಇದು ಒಮ್ಮೆಗೆ ಮುಗಿಯೋದಿಲ್ಲ. ಇದೊಂದು 3-4 ಸಂಚಿಕೆಗಳಲ್ಲಿ ನಡೀತಾ ಹೋಗ್ತದೆ. ತನ್ಮೂಲಕ ನಾವೆಲ್ಲರೂ ಕೂಡ ದರ್ಶನದ ಒಂದು ಒಳ ನೋಟವನ್ನು ನೋಡೋದಕ್ಕಾಗತ್ತೆ ಅನ್ನೋದಕ್ಕಾಗಿ ಡೊಮಿನಿಕ್ ಅಣ್ಣವ್ರನ್ನ, ನಾನು ಅವ್ರನ್ನ ಪ್ರೊಫೆಸರು ಎಲ್ಲ ಅನ್ನೋದಿಲ್ಲ, ಡೊಮಿನಿಕ್ ಅಣ್ಣ. ಯಾಕೆ ಬಸವಣ್ಣನ ಭಾಷೆಯಲ್ಲಿ ಅಣ್ಣ ಅನ್ನೋದೊಂದು, ಅಣ್ಣ ಅಲ್ಲಿ ತಮ್ಮ ಅನ್ನೋ ಶಬ್ದವೇ ಇಲ್ಲ ಅಣ್ಣ ವಚನ ಸಾಹಿತ್ಯದಲ್ಲಿ. ಅಕ್ಕನೇ ಇದೆ, ಅಣ್ಣನೇ ಇದೆ, ಅದು ಬಿಟ್ಟು ಇನ್ಯಾವ ಶಬ್ದವೂ ಇಲ್ಲ. ಬಸವಣ್ಣನವರಿಗೆ ಎರಗಿಂತ ಕಿರಿಯರಿಲ್ಲ ಅಂತಕ್ಕಂಥ ತತ್ವದ ಅಡಿಯಲ್ಲಿ ನೀವು ಅಣ್ಣನಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತೀರಿ ಅಂತ ಆಶಾಭಾವನೆಯಲ್ಲಿ ನಿಮ್ಮ ಎದುರಿನಲ್ಲಿ ಇದ್ದೇನೆ. ಅಲ್ಲೆಲ್ಲ ನಿಮ್ಮ ನಿರೀಕ್ಷೆಗಳು ಇರಲಿ ಅನ್ನೋದು. ಹಾಗಾಗಿ ಆ ನಿರೀಕ್ಷೆಗಳನ್ನ ಎಲ್ಲಿ ತನಕ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಿ ತನಕ ನಾನು ತುಂಬ ಸಂತಸದಿಂದಲೇ ಈ ಚರ್ಚೆಯನ್ನು ನಾನು ಆರಂಭಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮಾಡಿ ಅಣ್ಣ. ತುಂಬ ಮುಖ್ಯವಾಗಿ ಬಸವ ಯೇಸು ಅನ್ನೋದು ಇವತ್ತಿನ
ನಮ್ಮ ಮಾರ್ಕೆಟ್ ಸಂದರ್ಭದಲ್ಲಿ ಅದರಲ್ಲೂ ಸಹ ಲೇಟ್ ಕ್ಯಾಪಿಟಲಿಸಮ್ ಅಂತ ನಾವು ಕರಿತಾ ಇದ್ದೀವಿ, ಅದನ್ನ ಇಟ್ಕೊಂಡು ಒಂದು ಟಾಕ್ಸಿಕ್ ಇಂಡಿವಿಜುವಾಲಿಟಿ ನಮ್ಮನ್ನು ಕಾಡ್ತಾ ಇದೆ ಇವತ್ತು. ಈ ಟಾಕ್ಸಿಕ್ ಇಂಡಿವಿಜುವಾಲಿಟಿ ಅಂತ ಹೇಳಿದ್ರೆ ಅದು ಪುರುಷ ರೂಪಿ ಮ್ಯಾಸ್ಕುಲಿನ್ ಕಲ್ಟ್ ಅಂತ ಕರಿತೀವಿ. ಹಾಗಾಗಿ ಇಂಥ ಇಂಡಿವಿಜುವಾಲಿಟೀಸಲ್ಲಿ ಇಂಡಿವಿಜುವಲ್ ಟ್ಯಾಲೆಂಟ್ ಅನ್ನೋದನ್ನು ತುಂಬ ಗ್ಲೋರಿಫೈ ಮಾಡ್ತಾ ಇರೋವಾಗ ನನಗೆ ರಿಲೇಟೆಡ್ನೆಸ್ ಬಗ್ಗೆ ಒಂದು ಸಣ್ಣ ಕಾಳಜಿ ಇದೆ. ಆ ಸಂಬಂಧಿ ರೂಪವಾಗಿ ನಾವು ಈ ಚರ್ಚೆನ ಆರಂಭಿಸಬೇಕು ಅಂತ ಅನಿಸ್ತಾ ಇದೆ. ಇದಕ್ಕೆ ಪೂರಕವಾಗಿ ಒಂದು ಸಣ್ಣ ಮುಲ್ಲನ ಕತೆ ಒಂದು ನೆನಪಾಗ್ತಾ ಇದೆ. ಒಂದು ಬಯಲಲ್ಲಿ ಈತ ಒಂದು ಕಾಳು ಕರಿಮೆಣಸು ಚೆಲ್ಲಿಬಿಟ್ಟು ಒಂದೊಂದೇ ಆಯ್ಕೊಂಡು ತಿಂತಾ ಹೋಗ್ತಾ ಇರ್ತಾನೆ. ತಾನೇ ಹಾಕಿ ತಿಂತಾ ಹೋದಾಗಿನೇ ನಮ್ಮ ಅರವಿಂದ್ ಅಂತವ್ರು ಯಾರೋ ಬಂದ್ಬಿಟ್ಟು, ಓಯ್ ಏನು ಮಾಡ್ತಾ ಇದ್ದಿಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಆತ ಕಣ್ಣಲ್ಲಿ ನೀರು ಬರ್ಸ್ಕೊಂಡು ಹೇಳ್ತಾನೆ, ಇಲ್ಲ ನೋಡೋಣ ಸಿಹಿಯಾದ ಏನಾದರೂ ಸಿಗ್ತದೇನೋ ಅಂತ. ಅಲ್ಲಿಗೆ ಆ ಕತೆ ಮುಗೀತದೆ. ಹಾಗಾಗಿ ಇಲ್ಲಿ ನಾವು ಹೆಜ್ಜೆ ಇಡ್ತಾ ಇರೋ ಜಾಗ ಹಂಗೇನೆ ಕಣ್ಣಲ್ಲಿ ನೀರು ಬರ್ಬೋದು. ಬಟ್ ನನಗೆ ಅದಕ್ಕಿಂತ ಹೆಚ್ಚಿಗೆ ಸಿಹಿಯಾದದ್ದು ಸಿಗ್ಬೋದು ಅನ್ನೋ ಒಂದು ಭರವಸೆ ಐ ಥಿಂಕ್ ನನಗೆ ಇವತ್ತಿನ ಸಂದರ್ಭದಲ್ಲಿ ತುಂಬ ಮುಖ್ಯ ಅಂತ ಅನಿಸ್ತಾ ಇದೆ. ಜಾಗತಿಕ ಸಂದರ್ಭದಲ್ಲಿ ದೊಡ್ಡ ವಿದ್ಯಮಾನಗಳೇ ಘಟಿಸ್ತಾ ಇದ್ದಾವೆ. ಆ ವಿದ್ಯಮಾನಗಳು ಇವತ್ತು ನಾವು ತುಂಬ ಗಮನದಲ್ಲಿ ಇಟ್ಕೋಬೇಕಾಗಿರೋದು ತಳಮಟ್ಟದಲ್ಲಿ ದುಡಿಯುವ ಸಮುದಾಯಗಳಿಗೆ ಏನಾಗ್ತಾ ಇದೆ, ಅದರಲ್ಲೂ ಮಹಿಳೆ ಮತ್ತು ಮಕ್ಕಳು. ನಾನು ಅಟ್ಲೀಸ್ಟ್ ಕಳೆದ ಒಂದು 25-20 ವರ್ಷಗಳಿಂದ ನಾನು ಯೋಚನೆ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಕಿರಿಯ ಪೀಳಿಗೆಗೆ ನಾನು ಹೊಣೆಗಾರ, ಅವರಿಗೆ ಮಾತ್ರ ನಾನು ಉತ್ತರದಾಯಿತ್ವ ವಹಿಸಬೇಕೇ ಹೊರತು ಬೇರೆ ಏನೂ ಇಲ್ಲ ಅಂತ ಒಂದು ನನ್ನದೇ ಆದ ಒಂದು ನಂಬಿಕೆ ಅಥವಾ ಒಂದು ನಿಲುವು. ಹೀಗಿರುವಾಗ ಅದನ್ನು ಎಲ್ಲಿಂದ ಶುರು ಮಾಡೋಣ ಅಂತ ಹೇಳುವಾಗ ಇಲ್ಲಿ ಒಂದು 3-4 ಉದಾಹರಣೆಗಳನ್ನ ನಾನು ಇಟ್ಕೊಳ್ತೀನಿ. ಬಸವಣ್ಣವರು ಆ್ಯಕ್ಚುಲಿ ಕರ್ನಾಟಕದ ಸಂದರ್ಭದಲ್ಲಿ ನನಗೆ ಅದೊಂದು ತುಂಬ ಮುಖ್ಯ ಅಂತ ಅನ್ನಿಸ್ತದೆ. ಒಂದು ಸಾವಯವ ಚರಿತ್ರೆ ಅನ್ನೋದು ನಮಗೆ ಕರ್ನಾಟಕದ ಸಂದರ್ಭದಲ್ಲಿ ಅದು ಎಲ್ಲೂ ಮುರಿದಂಗೆ ನಮಗೆ ಸಿಕ್ಕಿದೆ. ಅದನ್ನೇ ನಾವು ಭಾರತದಂಥ ಸಂದರ್ಭದಲ್ಲಿ ಇಟ್ಕೊಂಡು ನೋಡುವಾಗ ಅಲ್ಲಿ ಚರಿತ್ರೆ ಅನ್ನೋದು 8ನೇ ಶತಮಾನಕ್ಕೆ ನಿಂತುಬಿಟ್ಟು ಆಮೇಲೆ ಅಲ್ಲಿಂದ ಒಂದು ಗ್ಯಾಪ್ಸ್ ಇದೆ. ಆ ಗ್ಯಾಪ್ಸ್ನ ನಂತರ ಮಧ್ಯಯುಗೀನ ಚರಿತ್ರೆ ಅಂತ ಕರಿತೀವಿ. ಮತ್ತು ಪುನಃ 17-18ನೇ ಶತಮಾನಗಳನ್ನ ಕತ್ತಲ ಯುಗ ಅಂತ ಪುನಃ ಕರಿತಾ ಇದ್ದೀವಿ. ಬಟ್ ನನಗೆ ಇಂಥವು ಅಗತ್ಯ ಇಲ್ಲ ಅಂತ ಅನ್ನಿಸ್ತದೆ. ಕೆಲವೊಮ್ಮೆ ನಾನು ಅಕಾಡೆಮಿಕ್ ಲ್ಯಾಂಗ್ವೇಜ್ ಉಪಯೋಗಿಸ್ತೀನಿ, ಸಹಿಸ್ಕೋಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಬಟ್ ಒಂದು ಉದಾಹರಣೆ ಮೂಲಕನೇ ನಾನು ಚಾರಿತ್ರಿಕ ಉದಾಹರಣೆ ತೆಗೆದುಕೊಂಡು ಒಂದು 2ಕ್ಕೂ ಒಂದು ಓಪನಿಂಗ್ ಸಿಗ್ಬೋದಾ ಅಂತ ನೋಡ್ತೀನಿ. ಮೊದಲನೇದು 1492 ಇಡೀ ಭಾರತದ ಚರಿತ್ರೆಯಲ್ಲಿ ಹಾಗೂ ಜಾಗತಿಕ ಚರಿತ್ರೆಯಲ್ಲಿ ತುಂಬ ಮುಖ್ಯವಾದ ಒಂದು ಕಾಲಘಟ್ಟ. ಕೊಲಂಬಸ್ಸು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಬೇಕು ಅಂತ ಹೇಳ್ಬಿಟ್ಟು ಆತ ಒಂದು ಯಾನವನ್ನು ಆರಂಭಿಸ್ತಾನೆ. ಆದರೆ ಆತ ಅವತ್ತಿನ ವೈಜ್ಞಾನಿಕ ತಿಳಿವೇನಿತ್ತು, ನಮ್ಮ ಗೆಲಿಲಿಯೋ ಹೇಳ್ದಾಗೆ ಭೂಮಿ ದುಂಡಗಿದೆ, ಎಲ್ಲಿಂದ ಹೋದ್ರೂ ಪುನಃ ವಾಪಸ್ ಅಲ್ಲಿಗೆ ಬರ್ಬೋದು ಅನ್ನೋ ರೀತಿಯಲ್ಲಿ ಹೋದ. ಆದರೆ ಆತ ಜಲಮಾರ್ಗದಲ್ಲಿ ಹೋಗುವಾಗ ಕೊನೆಗೆ ಎಂಡಪ್ ಆಗಿದ್ದು ಪಶ್ಚಿಮದ ದಿಕ್ಕಲ್ಲಿ ಕೆರೇಬಿಯನ್ ಐಲ್ಯಾಂಡ್ಸ್. ಹಾಗಾಗಿ ಅದನ್ನು ವೆಸ್ಟ್ ಇಂಡೀಸ್ ಅಂತ ಕರೆದ್ರು, ಈಸ್ಟ್ ಇಂಡೀಸ್ ಅಲ್ಲ. ಸೊ ಹೀಗೆ ಹೋಗಿ ಆತ ಒಂದು ದೊಡ್ಡ ಮಟ್ಟದಲ್ಲಿ ಅಮೇರಿಕ ಕಂಡುಹಿಡ್ದ ಅಂತ ಹೇಳ್ಬಿಟ್ಟು ವಿಶ್ವಸಂಸ್ಥೆ 1992ರಲ್ಲಿ ಕೊಲಂಬಸ್ ವರ್ಷ ಅಂತ ಡಿಕ್ಲೇರ್ ಮಾಡ್ತದೆ. ಆದರೆ ಜಗತ್ತಿನಾದ್ಯಂತ ಅದ್ರ ವಿರುದ್ಧ ಪ್ರತಿಭಟನೆಗಳು ಶುರುವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದು ಕೊಲಂಬಸ್ ಕಂಡುಹಿಡಿದ 500 ವರ್ಷಗಳಲ್ಲ, 500 ಮಿಲಿಯನ್ ಜನರನ್ನ ಅಮೇರಿಕದ ನಾಗರಿಕತೆಗೆ ಬಲಿ ಕೊಟ್ಟಂಥ ವರ್ಷ. ಹಾಗಾಗಿ ಅದನ್ನು ನೀವು ಮೊದಲು ಗಮನಿಸಿ ಅದಕ್ಕೆ ನ್ಯಾಯ ಕೊಡಿ ಅಂತ ಒಂದು ದೊಡ್ಡ ಸವಾಲನ್ನ ನಮ್ಮ ಎದುರಿಗೆ ಇಟ್ಬಿಟ್ರು. ಆಗ ವಿಶ್ವಸಂಸ್ಥೆ ಮಾರನೇ ವರ್ಷನೇ 1993 ಮೂಲ ನಿವಾಸಿಗಳ ವರ್ಷ ಅಂತ ಡಿಕ್ಲೇರ್ ಮಾಡ್ತದೆ.
ಆ ಸಮಯದಲ್ಲಿ ನಮ್ಮ ಇಂಡಿಯಾ ಅವತ್ತಿನ ಸರ್ಕಾರ ನಮ್ಮಲ್ಲಿ ಮೂಲ ನಿವಾಸಿಗಳಿಲ್ಲ ಅಂತ ಒಂದು ಒಂದು ನಿಲುವಿಗೆ ಬರ್ತದೆ. ಆ್ಯಕ್ಚುಲಿ ಇದು ಎಂಥ ಆಭಾಸ ಅಂತ ಹೇಳಿದ್ರೆ ನನಗೆ ಈಗಲೂ ನೆನಪಿದೆ. ಇಲ್ಲೇ ನಮ್ಮ ದಲಿತ ಸಂಘರ್ಷ ಸಮಿತಿ ಮತ್ತು ಇತರರು, ನಮ್ಮ ವೀರಮಣಿ, ನಮ್ಮ ಪೆರಿಯಾರ್ ಹಿಂಬಾಲಕರು ಅವರು ಬಂದು ಆ ಚಳುವಳಿಯಲ್ಲಿ ಪ್ರತಿಭಟನೆಯಲ್ಲಿ ಇದ್ದರು. ನಾವು ಪ್ರತಿಭಟನೆ ಮಾಡಿ ಇಲ್ರಿ ಭಾರತದಲ್ಲಿ ಮೂಲ ನಿವಾಸಿಗೆ ನಾವೆಲ್ಲ ಮೂಲ ನಿವಾಸಿಗಳೇ ಅಂತ ಹೇಳಿ ಅಲ್ಲಿ ಒಂದು ನೆನಪಿಸಿದ್ದು ನನಗೆ ಈಗ ನೆನಪು ಬರ್ತದೆ. ದ್ರಾವಿಡ ಸಂಸ್ಕೃತಿಯ ಮೂಲ. ಹೌದು. ಅದರ ನಂತರ ವಾಸ್ಕೋ ಡಿ ಗಾಮ 1997 ಆತ ಕಲ್ಲಿನ ಕೋಟೆ ಕೇರಳದಲ್ಲಿರುವಂಥದ್ದಕ್ಕೆ ಬಂದು ಅಲ್ಲಿ ತಲುಪ್ತಾನೆ. ಕೊನೆಗೂ ಅವರಿಗೆ ಜಲಮಾರ್ಗ ಒಂದು ಲಭಿಸ್ತದೆ. ಇಲ್ಲಿ ಈ ಘಟನೆನ ನಾನು ಎತ್ಕೊಳ್ಳಿಕ್ಕೆ ಇನ್ನೊಂದು ಕಾರಣ ಇದೆ, ಅದು ಹೇಳ್ಬಿಡ್ತೀನಿ. ಮೊದಲನೇದು, ಇಂಗ್ಲೀಷಲ್ಲಿ ಅದನ್ನು ಕಲ್ಲಿನ ಕೋಟೆನ ಇನ್ನೊಂದು ಹೆಸರಲ್ಲಿ ಕರೆದ್ಬಿಡ್ತಾರೆ. ಅದು ಕ್ಯಾಲಿಕಟ್ ಅಂತ ಹೇಳ್ಬಿಟ್ಟು ಅಥವಾ ಇನ್ನೊಂದು ಇದು ಮಾಡಿಬಿಡ್ತಾರೆ. ಅಂದರೆ ಪದಗಳು ಕನ್ನಡದಲ್ಲಿ ಅಥವಾ ನಮ್ಮ ದ್ರಾವಿಡ ಭಾಷೆಯಲ್ಲಿ, ದ್ರಾವಿಡ ನುಡಿಯಲ್ಲಿ ಕಲ್ಲಿನ ಕೋಟೆ ಅಂದರೆ ಎಲ್ರಿಗೂ ಗೊತ್ತಿರ್ತದೆ. ಆದರೆ ಅದು ಬಿಟ್ಬಿಟ್ಟು ಕೊಚ್ಚಿನ್ ಅಂತ ಕರೆಯೋದು ಅಥವಾ ತಿರುವನಂತಪುರಂ, ತ್ರಿವೆಂಡ್ರಮ್ ಅಂತ ಕರೆಯೋದು, ಇದೆಲ್ಲ ತಿರುಚೋದು ತುಂಬ ಚೆನ್ನಾಗಿ ನಡೀತಾ ಇರ್ತದೆ. ಹಾಗಾಗಿ ಮೊದಲನೇದು ನನ್ನ ಸಿದ್ಧ ಮಾದರಿಗಳಲ್ಲಿ ಇದನ್ನು ಮುಖ್ಯವಾಗಿ ನಾನು ಹೊಡಿಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಪದಗಳನ್ನ ಬಳಸುವಾಗ ನಮಗೆ ಒಂದು ಸ್ವಲ್ಪ ಜಾಗೃತಿ ಬೇಕು ಅನಿಸ್ತದೆ. ಆ ಪದಗಳಿಗೆ ನಾವು ಅಬ್ಸಲ್ಯೂಟ್ ಮೀನಿಂಗ್ಸನ್ನು ನಾವು ಆರೋಪಿಸ್ತಾ ಇರ್ತೀವಿ. ಅಂಥ ಅಬ್ಸಲ್ಯೂಟ್ ಮೀನಿಂಗ್ಸ್ ಅಂತೂ ನಾನಂತೂ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಅದು ಕೇಳೋರಿಗೆ ಬಿಟ್ಬಿಡ್ತೀನಿ, ಅವರು ಹೆಂಗೆಲ್ಲ ಅರ್ಥ ಮಾಡ್ಕೊಳ್ತಾರೆ. ನಾನು ಒಂದು ಸೂಚನೆ ಅಷ್ಟೇ ಕೊಡಬಲ್ಲೆ ಹೊರತು ಇದೇ ಮೀನಿಂಗ್ಸ್ ಅಂತ ನಾನಂತೂ ಪಟ್ಟಾಗಿ ಇಳಿಯೋದಿಲ್ಲ. ಆದರೆ ಈ ವಾಸ್ಕೋ ಡಿ ಗಾಮ ಬಂದ ಆದಮೇಲೆ ಆತ ಕ್ಯಾಲಿಕಟ್ಟಿಂದ ಈ ಕಡೆ ಮಂಗಳೂರಿಗೆ ಬರ್ತಾನೆ. ಮಂಗಳೂರಿಂದ ಗೋವಾಕ್ಕೆ ಹೋಗ್ತಾರೆ. ಗೋವಾದಲ್ಲಿ ಈಗಾಗಲೇ ಅಲ್ಲಿ ನಮ್ಮ ಪೋರ್ಚುಗೀಸರು ಅಲ್ಲಿ ಬಿಟ್ಟಿರ್ತಾರೆ. ಈಗಾಗಲೇ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿರ್ತಾರೆ. ಹಾಗೆ ತೆಗೆದುಕೊಂಡಿರುವಾಗ ಇವ ಅಲ್ಲಿ ಹೋಗ್ಬಿಟ್ಟಿದ್ದು ವಾಪಸ್ ಬರ್ತಾನೆ. ವಾಪಸ್ ಬಂದು ಕೋಮರಿನ್ ರಾಜ ಕೇರಳದಲ್ಲಿ ಇದ್ದ, ಅವನಿಗೆ ಭೇಟಿ ಆಗಬೇಕು ಅಂತ ಹೇಳ್ಬಿಟ್ಟು 2 ದಿವಸ ಕಾಯ್ತಾನೆ. 2 ದಿವಸ ಆದಮೇಲೆ ರಾಜನಿಂದ ಒಂದು ಸಂದೇಶ ಬರ್ತದೆ, ನೀನು ಯಾಕೆ ಬಂದಿದ್ದೀಯಾ ಇಲ್ಲಿ ಅಂತ. ಆಗ ನಮ್ಮ ವಾಸ್ಕೋ ಡಿ ಗಾಮ ಒಂದು ಪೇಪರ್ ಇದರಲ್ಲಿ ಬರೆದು ಒಂದು ಚೀಟಿ ಕೊಡ್ತಾನೆ. ಐ ಕೇಮ್ ಇನ್ ಸರ್ಚ್ ಆಫ್ ಕ್ರಿಶ್ಚಿಯನ್ಸ್ ಆ್ಯಂಡ್ ಪೆಪ್ಪರ್ ಅಂತ. ತಾನು ಕ್ರೈಸ್ತರನ್ನ ಮತ್ತು ಕರಿಮೆಣಸನ್ನ ಹುಡುಕಿ ಬಂದಿದ್ದೀನಿ ಅಂತ. ತಕ್ಷಣನೇ ಆ ಕಡೆಯಿಂದ ರಾಜ ಇನ್ನೊಂದು ಚೀಟಿಯಲ್ಲಿ ಕಳಿಸ್ತಾನೆ, ಯು ಸರ್ಚ್ ಇನ್ ಆಲ್ ಮೈ ಎಂಪೈರ್ ಅಂತ. ನನ್ನ ಸಾಮ್ರಾಜ್ಯದಲ್ಲಿ ನೀನು ಎಲ್ಲಿ ಬೇಕಾದರೂ ಹುಡುಕೋ, ಈ ಕ್ರಿಶ್ಚಿಯನ್ರನ್ನ ಮತ್ತೆ ಕರಿಮೆಣಸನ್ನ ಹುಡುಕೋ ಅಂತ. ಇಲ್ಲಿ ಒಂದು ಸೂಚಿತ ಇದೆ, ಸಿಗ್ನಿಫೈಡ್, ಸೂಚಕ ಅಲ್ಲ. ಈ ಸೂಚಿತ ಅಂದರೆ ಒಂದು ಭವಿಷ್ಯತ್ತನ್ನು ಪ್ರಿಡಿಕ್ಟ್ ಮಾಡುವಂಥ ಒಂದು ನೆಲೆಗಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಏನು? ಕರಿಮೆಣಸು ಅನ್ನೋದು ಅದೊಂದು ಚಿಹ್ನ ಯುರೋಪಿನ ದೇಶಗಳಿಗೆ, ಅಷ್ಟು ವಾಣಿಜ್ಯ ಸಂಕೇತನೂ ಹೌದು. ಹಾಗಾಗಿ ಈ ವಾಣಿಜ್ಯ ಅನ್ನೋದರ ಗುರಿ ಉದ್ದೇಶಗಳನ್ನ ತುಂಬ ಸಿಂಪಲ್ ಆಗಿ ಅಲ್ಲಿ ಕ್ರಿಶ್ಚಿಯನ್ಸನ್ನ ಹುಡುಕ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅವರು ತುಂಬ ಸಿಂಪ್ಲಿಫೈ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಬಟ್ ನನಗನ್ಸುತ್ತೆ ಅದು ಅಷ್ಟೇ ಅಲ್ಲ. ಹಾಗಾಗಿ ಈ ವಾಣಿಜ್ಯೀಕರಣ ಅನ್ನೋದು ಇವತ್ತಿನ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೇಳುವಾಗ ನಾನು ಈ ಹಿಂದೆ ಹೇಳಿದ ಹಾಗೆ ಟಾಕ್ಸಿಕ್ ಇಂಡಿವಿಜುವಾಲಿಟಿಗೆ ನಾವು ಮತ್ತೆ ವಾಪಸ್ ಆಗಬೇಕಾಗುತ್ತೆ. ಹಾಗಾಗಿ ನಮ್ಮ ದುಡಿಮೆಯನ್ನು ಅಪಹರಿಸುವ ಸಂಕಟಗಳು ಅಗೋಚರಗೊಳ್ತಾ ಇದ್ದಾವೆ. ಮೊದಲಾದರೆ ಕೂಲಿ ಕಮ್ಮಿ ಕೊಟ್ಟರೆ ಯಾರಾದರೂ ಕೇಳ್ತಾ ಇದ್ರು, ಕೂಲಿ ಕಮ್ಮಿ ಕೊಡ್ತಾ ಇದ್ವಿ ಯಾಕಪ್ಪ ಅಂತ. ಇವತ್ತು ನನಗೆ ದಕ್ತಾ ಇರುವಂಥ ದುಡಿಮೆಯ ಪಾಲು ನನಗೆ ನಿಜವಾಗ್ಲೂ ಸಿಗ್ತಾ ಇದೆ ಅಂದರೆ ಇಲ್ಲ, ಅದು ಎಲ್ಲೋ ಕಾಣದ ಕೈಗಳಿಗೆ ಸೇರ್ತಾ ಇದೆ. ಇದಕ್ಕೊಂದು ಸಣ್ಣ ಉದಾಹರಣೆ ತೆಗೆದುಕೊಂಡು ಇನ್ನೊಂದು ಕಡೆ ಬಂದ್ಬಿಡ್ತೀನಿ. ಯಾವುದೇ ಇವತ್ತು ಗ್ರಾಮೀಣ ಪ್ರದೇಶದಲ್ಲಾಗಲಿ ಒಂದು 500 ಕುಟುಂಬಗಳಿರೋ ಕಡೆ ಕಮ್ಮಿ ಅಂದರೂ ಒಂದು 4-5 ಅಂಗಡಿಗಳಿರ್ತವೆ. ಪ್ರತಿ ಕುಟುಂಬನೂ ತಿಂಗಳಿಗೆ ಕಮ್ಮಿ ಅಂದರೂ ಒಂದು 500 ರೂಪಾಯಿ ಅಂಗಡಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ತರಕಾರಿ, ರೇಷನ್ ಅದೆಲ್ಲ ತೆಗೆದುಕೊಬರ್ಲಿಕ್ಕೆ. ಬಟ್ ಅಲ್ಲೇ ಒಂದು ಸಣ್ಣದು ಪೆಪ್ಸಿಕೋಲನ್ನು ಅಥವಾ ಥಮ್ಸಪ್ಪು
ಒಂದು ಸೀಸೆ ಸಿಗ್ತದೆ 20 ರೂಪಾಯಿ. ಈಗ ಆ 20 ರೂಪಾಯಿ ತೆಗೆದುಕೊಂಡಿದ್ದಾಗಲಿ ಅಥವಾ ಈ 500 ಕುಟುಂಬಗಳು 500 ರೂಪಾಯಿ ಈ 3 ಅಂಗಡಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾಗಲಿ ಅದರಲ್ಲಿ ಒಂದು ನಯಾ ಪೈಸೆನೂ ವಾಪಸ್ಸು ಆ ದುಡಿಮೆಯ ನೆಲಕ್ಕೆ ಇನ್ವೆಸ್ಟ್ಮೆಂಟ್ಗೆ ಬರೋದಿಲ್ಲ, ಹೂಡಿಕೆಗೆ ಅಂತೂ ಬರೋದಿಲ್ಲ. ಅಲ್ಲಿನ ಸುಧಾರಣೆ ಅನ್ನೋದೂ ಮಾಡಲಿಕ್ಕೂ ಅದು ಕ್ಯೂಡ್ ಆಗಿರ್ತದೆ, ಬ್ಲೈಂಡ್ ಆಗಿರ್ತದೆ. ಸೊ ಹಾಗಾಗಿ ಅದು ಎಲ್ಲೋ ಒಂದು ಬಿಳಿ ಪ್ಯಾಂಟ್ನ ಜೇಬಲ್ ಒಳಗಡೆ ಸೇರಿಕೊಳ್ಬಿಡ್ತದೆ ಆ ಹಣ. ಅದರಿಂದ ಈ ಎಕಾನಮಿನ ಒಂದು ಸ್ವಲ್ಪ ಇಟ್ಕೊಂಡೇ ನಾನು ನನ್ನ ಈ ಡಿಸ್ಕಷನ್ನ ನಾನು ಆರಂಭಿಸ್ತೀನಿ. ಆಗಲೇ ನಾನು ನಮ್ಮ ಅರವಿಂದ್ ಅವರೊಟ್ಟಿಗೆ ಹಂಚ್ಕೊಳ್ತಾ ಇದ್ದೆ, ನಾನು ಧಾರವಾಡ KCD ಕಾಲೇಜ್ಗೆ ಹೋದಾಗ ಅಲ್ಲಿ ಎಲ್ಲವೂ ನನಗೆ ಅಯೋಮಯ ಆಗಿತ್ತು. ಒಂದು ನನ್ನ ಹಿನ್ನೆಲೆನೂ ಹಂಗೆ ಇತ್ತು. ನನ್ನ ಹಿನ್ನೆಲೆಯಲ್ಲಿ ಈ ಮೂಲಂತರ ಕರಿಮೆಣಸನ್ನೇ ತಿಂತ ಸಿಹಿ ಹುಡುಕ್ತಾ ಇದ್ನೇನು. ಆ ಸಂದರ್ಭದಲ್ಲಿ ನನಗೆ ನನ್ನ ತಾಯಿದು ನೆನಪಾಗ್ತಾ ಇರ್ತದೆ. ತಾಯಿ ಇವತ್ತಿಲ್ಲ, ಬಟ್ ನನಗೆ ಒಂದು ಮಾತು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅನಿಸ್ತೀನಿ, ಯಾಕೆಂದರೆ ಇಲ್ಲಿ ಒಂದು ಸಿದ್ಧ ಮಾದರಿನ ಹೊಡಿಲಿಕ್ಕೆ ಇದೊಂದು ಒಳ್ಳೆ ಎಕ್ಸಾಂಪಲ್ ಆಗ್ಬೋದು ಅಂತ. ನಾನು ಹೇಳ್ತಾ ಇರ್ತೀನಿ, ನನ್ನ ತಾಯಿ ಯಾವತ್ತು ಏನನ್ನು ಕಳ್ಕೊಳ್ಳಿಲ್ಲ ಅಂತ. ಆಗ ನಾನು ಸ್ನೇಹಿತರಿಗೆ ಹೇಳ್ತೀನಿ, ಯಾಕೆ ಗೊತ್ತಾ ಅಂತ. ಅವರು ಸ್ವಲ್ಪ ಯಾಕಪ್ಪ ಇಂಥ ಪ್ರಶ್ನೆ ಕೇಳ್ತಾನೆ ಅಂತ ಹೇಳ್ತಾ ಇರ್ತಾರೆ. ಆಗ ನಾನು ಹೇಳ್ತೀನಿ, ಅವ್ರ ಹತ್ರ ಏನು ಇರಲಿಲ್ಲ ಕಳ್ಕೊಳ್ಳಿಕ್ಕೆ ಅಂತ. ಅದರಿಂದ ಇಂಥ ಒಂದು ಐ ಥಿಂಕ್ ಹೋಪ್ ಎಗೇನ್ಸ್ಟ್ ಹೋಪ್ ಅಂತ ಹೇಳ್ತೀವಿ. ನಮ್ಮ ಫ್ಯೂಚರ್ ಡಿಸ್ಕಷನ್ಸಲ್ಲಿ ನನಗೆ ನಮ್ಮ ಬಸವ ಅಥವಾ ಯೇಸು ಈ ಸಿದ್ಧ ಮಾದರಿಗಳ ಆಚೆ ಸಿಗೋದನ್ನು ಹುಡುಕ್ಲಿಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ಅನ್ಕಾನ್ಷಿಯಸ್ನೆಸ್ಸನ್ನು ಒಂದು ಸ್ವಲ್ಪ ಬಡಿದು ಎಬ್ಬಿಸಬೇಕು ಅಂತ. ಹಾಗಾಗಿ ನೋಡೋಣ ಅದು ಹೇಗೆ ಸಾಧ್ಯ ಆಗ್ಬೋದು ಅಂತ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಈ ಕ್ರಿಶ್ಚಿಯಾನಿಟಿ ಅಥವಾ ಕ್ರೈಸ್ತ ಧರ್ಮ ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ಅದು ಯುರೋಪಿನಿಂದ ಬಂತು ಅಂತ ಹೇಳ್ತೀವಿ. ನನ್ನ ಪ್ರಕಾರ ಇಲ್ಲ, ಯುರೋಪಿನದ್ದು ಕ್ರೈಸ್ತ ಧರ್ಮ ಅಲ್ಲ. ಕ್ರೈಸ್ತ ಧರ್ಮ ವಾಸ್ಕೋ ಡಿ ಗಾಮ ಇಲ್ಲಿ ಬರಲಿಕ್ಕಿಂತ ಮುಂಚೆನೇ ಕೇರಳದಲ್ಲಿ ಸಿರಿಯನ್ ಕ್ರಿಶ್ಚಿಯನ್ಸ್ ಇದ್ದರು. ಸಂತ ಥೋಮಸ್ಸು ಅವರು ಯೇಸುವಿನ ಒಬ್ಬರು ಶಿಷ್ಯರು ಇಲ್ಲಿ ಬಂದು ತೀರ್ಕೊಂಡ್ರು ಅಂತನೂ ನಮ್ಮ ಇಲ್ಲಿ ಯಾವುದರಲ್ಲಿ ಚೆನ್ನೈಯಲ್ಲಿ ಅವ್ರಿಗೆ ಬೆಟ್ಟನೇ ಹೊಂದಿದೆ, ಅದ್ರ ಮೇಲೆ ಅವ್ರು ತೀರ್ಕೊಂಡಿದ್ದ ಜಾಗನೂ ಅಲ್ಲೇ ಗುರುತಿಸ್ತಾರೆ. ಸೊ ಇರಲಿ, ನನಗೆ ಅದೆಲ್ಲ ತುಂಬ ಮುಖ್ಯ ಇಲ್ಲ. ನನಗೆ ಧರ್ಮ ಅನ್ನೋದು ನಾನು ಇವತ್ತು ರಿಲಿಜನ್ ಅಂತ ನಾನು ನೋಡ್ತಾ ಇಲ್ಲ. ಆಗಲೇ ನಿಮ್ಮೊಟ್ಟಿಗೆ ಹಂಚ್ತಾ ಇದೆ. ಹೌದು, ನಾನು ಡಿಗ್ರಿ ಮಾಡುವಾಗ ನಾವು ಒಬ್ಬನೇ ಸ್ಟೂಡೆಂಟ್ ಆಗಿ ಫಿಲಾಸಫಿ ಡಿಪಾರ್ಟ್ಮೆಂಟ್ಗೆ ಸೇರಿಕೊಂಡೆ. ಒಂದು ಮೈನರ್ ಸಬ್ಜೆಕ್ಟ್ ಆಗಿ ರಿಲಿಜನ್ನ ತೆಗೆದುಕೊಂಡಿದ್ದೆ. ಆ ರಿಲಿಜನ್ ನಾನೊಬ್ಬನೇ ಸ್ಟೂಡೆಂಟು. ನನ್ನ ಟೀಚರು ನಾವು ಹೀಗೆ ಹೋಟ್ಲಲ್ಲಿ ಕುಳಿತುಕೊಂಡು ಅರಟೆ ಹೊಡ್ಕೊಳ್ತಾ ಚರ್ಚೆ ಶುರು ಮಾಡಿದ್ವಿ. ಬಟ್ ನನಗೆ ಆಗ ಅಚಾನಕ್ಕಾಗಿ ರಿಲಿಜನ್ ಮತ್ತು ಧರ್ಮ ಇವುಗಳ ಒಳಗಿನ ವ್ಯತ್ಯಾಸಗಳು, ಡಿಫ್ರೆನ್ಸಸ್ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಇತ್ತು, ಅಥವಾ ನನಗೆ ಗೊತ್ತೇ ಇರಲಿಲ್ಲ. ಆಗ ನನ್ನ ಟೀಚರು, ಇಲ್ಲ ಅದಿದೆ ನೋಡು ಏನೇನಿದೆ ಅಂತ ನೋಡು ಅಂತ ಹೇಳಿ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ನನಗೆ ಖಂಡಿತ ಅದೊಂದು ತುಂಬ ದೊಡ್ಡ ಓಪನಿಂಗ್ಸ್ ಅಂತ ಈಗಲೂ ನಾನು ನೆನೆಸ್ಕೊಳ್ತಾ ಇರ್ತೀನಿ. ರಿಲಿಜನ್ ಅಂದರೆ C³ ಅಂತ ನಾವು ಕರಿತೀವಿ: ಕ್ರೀಡ್, ಕೋಡ್ ಆ್ಯಂಡ್ ಕಲ್ಟ್. ಕ್ರೀಡ್ ಅಂದರೆ ಒಂದು ನಂಬಿಕೆ ಅಥವಾ ಫೇತ್, ವಿಶ್ವಾಸ ಇರ್ತದೆ ಅಂತ. ಕೋಡ್ ಅಂದರೆ ಒಂದು ನಿಯಮಾವಳಿ ಇರ್ತದೆ. ಈಗ ಉದಾಹರಣೆಗೆ ಸಂಹಿತೆ, ಮತ್ತು ಸಂಡೇ ಚರ್ಚ್ಗೆ ಹೋಗಲೇಬೇಕು, ಇಲ್ಲಾಂದರೆ ಏನೋ ಮಾಡಿಬಿಟ್ಟೆ ಅಂತ, ಶನಿವಾರ ಹೌದು. ಸೊ ಹೀಗೆ ನಾವು ನಮ್ಮದೇ ಇದರಲ್ಲೇ ಇರ್ತೀವಿ. ಬಟ್ ಈ ಕಲ್ಟ್ ಆಚರಣೆ, ರಿಚುವಲೈಸೇಷನ್, ನಾನು ಈ ಮೂರನ್ನು ನಾನು ಒಪ್ಕೊಳ್ಳೋದು ನನಗೀಗ ಕಷ್ಟ. ಮೂರನ್ನು ಒಪ್ಕೊಳ್ತಾ ಇಲ್ಲ ನಾನು. ಯಾಕೆಂದರೆ ಈ ಮೂರನ್ನೇ ಇಂಥ ದೊಡ್ಡ ದುರಂತಗಳನ್ನ ನಮ್ಮ ಎದುರಿಗೆ ಇಡ್ತದೆ. ಅಂದರೆ ಇವತ್ತಿನ ಸಂದರ್ಭದಲ್ಲಿ ಟಾಕ್ಸಿಕ್ ಇಂಡಿವಿಜುವಾಲಿಟಿಗೆ ಮುಲಾಮ್ ಹಚ್ಚೋದು ಏನಾದರೂ ಇದೆಯಾ ಅಂತ ನಾನು ಹುಡುಕ್ತಾನೆ ಇದ್ದೀನಿ. ಅಫ್ಕೋರ್ಸ್ ಸಂಬಂಧಗಳು ನಮಗೆ ಬೇಕು. ನಮ್ಮ ದೇವನೂರು ಮಹಾದೇವರು ಹೇಳ್ತಾರೆ, ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತ. ಮೋಸ್ಟ್ಲಿ ಈ ಇಂಟರ್ ರಿಲೇಟೆಡ್ನೆಸ್ಸನ್ನು ನಾವು ಪಕ್ಕ
ನೆಲೆ ಊರಿಸ್ಬೇಕಾಗುತ್ತೆ. ಅದು ಹೇಗೆ ಸಾಧ್ಯ ಅನ್ನೋದು ಮೋಸ್ಟ್ಲಿ ಇನ್ನೊಂದು 2-3 ಡಿಸ್ಕಷನ್ಸ್ ಒಳಗಡೆ ನಮಗೆ ಸಿಗ್ಬೋದೇನೋ ಅಂತ ಅನ್ನಿಸ್ತಾ ಇರ್ತದೆ. ಸೊ ಹಾಗಾಗಿ ಈ ಕ್ರಿಶ್ಚಿಯಾನಿಟಿ ಅನ್ನೋದು ಪಶ್ಚಿಮದ ಕಣ್ಣಿಂದ ನೋಡುವಾಗ ತುಂಬ ಮುಖ್ಯವಾಗಿ ನನಗೆ ಅನಿಸೋದೇನು ಅಂದರೆ, ಕ್ರಿಶ್ಚಿಯಾನಿಟಿ ಹುಟ್ಟಿದ್ದು ಪ್ಯಾಲೆಸ್ಟೈನಲ್ಲಿ. ಪ್ಯಾಲೆಸ್ಟೈನ್ ಅಂತ ಹೇಳಿದ್ರೆ ಅದು ಮರುಭೂಮಿ. ಇವತ್ತು ಇಸ್ರೇಲ್ ಮತ್ತು ಅಲ್ಲಿ ಆಗ್ತಾ ಇರೋಂಥ ಅನಾಹುತಗಳು ಪ್ರತಿ ದಿವಸ ಅಂಕಿ ಅಂಶಗಳಲ್ಲೇ ಇನ್ನೊಬ್ಬರನ್ನ ಕೊಲ್ತಾ ಹೋಗ್ತಾ ಇರ್ತಾರಲ್ಲ, ಮಕ್ಕಳನ್ನ, ಮಹಿಳೆಯರನ್ನ. ನನಗೆ ಅದು ಎಲ್ಲ ಅಮಾಯಕರನ್ನ ಕೊಲ್ತಾ ಇದ್ದಾರೆ, ಅರ್ಥವೇ ಇಲ್ಲ. ಅದು ಗೊತ್ತಿಲ್ಲ, ಆ ನೋವು ಇವ್ರಿಗೆ ಅನಿಸ್ತಾ ಇದೆಯೋ ಇಲ್ಲೋ ಅಂತ. ನನಗಂತೂ ಅದು ಹಿಂಡಿದಾಗ ಆಗ್ತಾ ಇರ್ತದೆ. ಸೊ ಹಾಗಾಗಿ ಇಂಥ ಪ್ಯಾಲೆಸ್ಟೈನ್ ದೇಶದಲ್ಲಿ ಆತ ಹುಟ್ಟಿದ್ದು ಆ ಮರುಭೂಮಿಯಲ್ಲಿ ಜೀವಿಸ್ತಾ ಇರುವಂಥ ಜನಕ್ಕೆ ಒಂದು ಭರವಸೆಯ ಕೊಂಬಾಗಿದ್ರು. ಅದ್ಬಿಟ್ಟು ನಾನು ಇವತ್ತಿನ ರೀತಿಯಲ್ಲಿ ಅದು ಸಮಸ್ಯೆ ಏನಾಯಿತು, ಜೀಸಸ್ನ ಸೆಂಟ್ ಪಾಲ್ ಅನ್ನೋರು ಏನು ಮಾಡಿದರು, ಗ್ರೀಕ್ ಫಿಲಾಸಫಿಯ ಮೂಲಕ ಪಶ್ಚಿಮಕ್ಕೆ ಅವರು ಕೊಟ್ಬಿಡ್ತಾರೆ. ಆ್ಯಕ್ಚುಲಿ ಕ್ರಿಶ್ಚಿಯನ್ ಅಂದರೆ ಅದು ಗುಲಾಮಿ ಧರ್ಮ ಅಂತ ಇದ್ದಿದ್ದು. ಅಂದರೆ ಅಟ್ಲೀಸ್ಟ್ ಆ ಗುಲಾಮಿ ತನದಲ್ಲೂ ಅವರು ಹೊಸ ಬದುಕು ವಿಮೋಚನೆ ಕಾಣ್ಬೋದಾ ಅನ್ನೋ ಒಂದು ಸಣ್ಣ ಭರವಸೆಯನ್ನು ಅದು ಪ್ರಯತ್ನ ಪಡ್ತೇನೋ ಗೊತ್ತಿಲ್ಲ ಅದು. ಆದರೆ ಅದರ ನಂತರದಲ್ಲಿ ಅದು ಸಾಮ್ರಾಜ್ಯದ ಧರ್ಮ ಆದಾಗ ಏನೆಲ್ಲ ಅನಾಹುತಗಳು ಆಗಿದೆ ಅಂತ ಚರಿತ್ರೆನೇ ಅದಕ್ಕೆ ಉದಾಹರಣೆಗಳನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದೆ. ಸೊ ಆ ದಿಕ್ಕಲ್ಲಿ ನನಗೆ ಬಸವ ಧರ್ಮ ಅಥವಾ ಬಸವ ಧಮ್ಮ ಇದಕ್ಕೆ ಮುಖಾಮುಖಿ ಆಗುವಾಗ ನನಗೆ ಅಲ್ಲಿ ಪ್ಯಾಲೆಸ್ಟೈನ್ನ ಜೀಸಸ್ಸು ಮತ್ತು ಬಸವ ಇವರು ಬೇರೆ ಅಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಬಸವ, ಯೇಸು, ಸಿದ್ಧಮಾದರಿಗಳಾಚೆ ನಾವು ಬರಲಿಲ್ಲ ಅಂತ ಹೇಳಿದ್ರೆ, ಹಾಗಾಗಿ ನಾವು ಹೇಳಿದಾಗೆ ಇಲ್ಲ, ಈ ಕ್ರೀಡ್, ಕೋಡು, ಕಲ್ಟ್ ಇದರಿಂದ ಒಂದು ಸ್ವಲ್ಪ ನಾವು ಬರ್ಬೇಕನ್ಸ್ತದೆ. ಹಾಗಾಗಿ ಮಠೀಕರಣದಿಂದಲೂ ನಾವು ಬಸವಣ್ಣನ ಬಿಡಿಸ್ಬೇಕಾಗುತ್ತೆ ಅಂತ ನೀವು ಅದರಲ್ಲಿ ಸೇರಿಸ್ಬೋದೇನೋ, ನನಗೆ ಗೊತ್ತಿಲ್ಲ. ಸೇರಿಸ್ಬೋದು, ಏನು ತೊಂದರೆ. ಇದು ಮುಕ್ತ ಚಿಂತನೆ. ಹೌದು 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 ಹೌದು. ಮುಕ್ತ ಚಿಂತನೆಗೆ ಯಾವ ನಮ್ಗೆ ಅಡೆತಡೆಗಳು ಇಲ್ಲ. ಎಲ್ಲವನ್ನು ಸ್ಪರ್ಶಿಯಾಗಿ ನೋಡಿ ಅದರ ಬಗ್ಗೆ ಇಲ್ಲೇ ಇನ್ನೊಂದು ಸಿದ್ಧಮಾದರಿ ನಿಮ್ಮ ಎದುರಿಗೆ ಇಟ್ಬಿಡ್ಬೇಕು. ಸಾಹಿತ್ಯ ಅಂತ ಒಂದು ಡಿಸಿಪ್ಲಿನಲ್ಲಿ ನಾನು ಈಗ ಕಳೆದ 20 ವರ್ಷಗಳಿಂದನೂ ಟೀಚ್ ಮಾಡ್ತಾ ಇದ್ದೀನಿ, ಚರ್ಚೆಗಳು ಮಾಡ್ತಾ ಇದ್ದೀನಿ, ಬರಿತಾನೂ ಇದ್ದೀನಿ. ಅಚ್ಚ ಕನ್ನಡದಲ್ಲಿ ನುಡಿ ರಚನೆ ಅಂತ ನಾವು ಕರಿತೀವಿ. ಸಾಹಿತ್ಯ ಅನ್ನೋದು ಸಂಸ್ಕೃತ ಪದ. ಹಾಗಾಗಿ ಈ ಸಾಹಿತ್ಯ ಕಣ್ಣಲ್ಲಿ ವಚನಗಳನ್ನ ನಾವು ಇಟ್ಬಿಟ್ಟು ಅದು ನೋಡುವ ಕ್ರಮ ನಾನಂತೂ ಒಪ್ಕೊಳ್ಳೋದಿಲ್ಲ. ಜನತೆಯ ಬದುಕಿನ ಒಟ್ಟಿಗೆ ಅದು ಮಾತಾಗಿದ್ದಿದ್ದು, ಅವರ ಕಾಯಕದೊಟ್ಟಿಗೆ, ಕಾಯಕಗಳೊಟ್ಟಿಗೆ ಅದು ನಿರಂತರವಾಗಿ ತನ್ನೇ ತಾನು ತೋಡಿಸ್ಕೊಂಡಿತ್ತು. ಅದೊಂದು ತಾದಾತ್ಮ್ಯ ಇತ್ತು. ಖಂಡಿತ. ಈಗ ಅದನ್ನು ಬೇರ್ಪಡಿಸ್ಬಿಟ್ಟಿದ್ದೀವಿ. ಬೇರ್ಪಡಿಸ್ಬಿಟ್ಟು ಇವತ್ತು ನಾವು, ನನಗೆ ನೆನಪಾಗ್ತದೆ, ಈ ನಗರ ಸಂಸ್ಕೃತಿಯಲ್ಲಿ ಈ ಅನ್ನ ತಿಂತೀವಲ್ಲ, ಪಾಲಿಶ್ಡ್ ರೈಸು, ಆ್ಯಕ್ಚುಲಿ ತೌಡು ತಿಂದರೆ ತುಂಬ ಒಳ್ಳೇದಂತ ಅನಿಸ್ತಾ ಇರ್ತದೆ ನನಗೆ. ಸೊ ಹಾಗಾಗಿ ಈ ಸಿದ್ಧಮಾದರಿಗಳು ಸಾಹಿತ್ಯ ಅನ್ನೋ ಡಿಸಿಪ್ಲಿನೇ ನಮ್ಮನ್ನು ಎಲ್ಲೋ ದಿಕ್ಕು ತಪ್ಪಿಸ್ತಾ ಇದೆ. ಇವತ್ತರಿಂದ ಕನ್ನಡ ಜಗತ್ತಲ್ಲಿ ಅಖಿಲ ಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನಾನು ಸಹ ಹೋಗ್ಲಿಕ್ಕಿದ್ದೀನಿ. ಬಟ್ ಹೀಗೆ ನೋಡುವಾಗ ಜನ ಬದುಕಲ್ಲಿ, ಅವರ ಮಾತುಗಳಲ್ಲಿ, ಅವರ ನುಡಿಯಲ್ಲಿ, ಅವರ ದಿನನಿತ್ಯದ ಆಗು ಹೋಗಲಲ್ಲಿ ಇರುವಂಥ ಈ ಒಳನುಡಿ ಪಯಣಗಳು, ಅವ್ರದ್ದೇ ಬದುಕಿನ ಕ್ರಮಗಳು, ಅವುಗಳನ್ನ ನಾವು ಬರವಣಿಗೆಯಲ್ಲಿ ತಂದಿದ್ದೀವ ಅಂತ ಹೇಳಿದ್ರೆ ಅದು ತಂದಿದ್ದೀವಿ, ಹೌದು. ಹಾಗಾಗಿ ತಂದಿರುವಾಗ ವಚನ ಅಂತ ಹೇಳ್ತೀವಲ್ವ, ಅದು ಮಾತುಗಳನ್ನ ನಾವು ಹೇಗೆ ನಾವು ಅರ್ಥೈಸ್ತೀವಿ, ಆ ವಚನಗಳ ಮೂಲಕ ನನಗೆ ದೊರಕುವಂಥ ಬಿಂಬ, ಬಸವಣ್ಣನ ಬಿಂಬ ಯಾವುದು ನನಗನ್ನಿಸ್ತದೆ, ಅದ್ರ ಮೂಲಕನೇ ನಾವು ತೆಗೆದುಕೋಬೇಕು ಅಂತ. ಹಾಗಾಗಿ ಇದಕ್ಕೆ ನಾನು ಒಂದು ಸಣ್ಣ ಕೇವಿಟ್ ಹಾಕ್ಕೊಳ್ಳೋದು ಅಂತ ಹೇಳಿದರೆ, ನಾನಿಲ್ಲಿ ನಂದೇ ಅಂತಿಮ ನುಡಿ ಅಂತೇನು ಇರೋದು ಬೇಡ. ನಾವು ಹೇಳಿ ಹೀಗೆ ಹೇಳುವಾಗ ವಚನ ಅಂದಾಕ್ಷಣ ಇದು ನಡೆನುಡಿ ಸಿದ್ಧಾಂತ. ಇದೆಲ್ಲೂ ಸಾಹಿತ್ಯಕ್ಕಾಗಿ ಸಾಹಿತ್ಯ ರಚನೆ ಆದದ್ದಲ್ಲ.
ನೀವು ಹೇಳಿದಾಗೆ ಸಾಮಾನ್ಯನೂ ಕೂಡ ಹಳ್ಳಿಯ ಒಬ್ಬ ಸಾಮಾನ್ಯ ಅತ್ಯಂತ ಕೀಳು ಮಟ್ಟದ ಅವ್ರ ದೃಷ್ಟಿಯಲ್ಲಿ ಕೀಳು ಮಟ್ಟ ಯಾರೂ ಇರಲಿಲ್ಲ. ಯಾಕೆ ಮಾದಾರ ಚೆನ್ನೈನ ತಗೊಂಡು ಬಸವಣ್ಣ ಯಾವ ಎತ್ತರಕ್ಕೆ ತಗೊಂಡು ಹೋಗ್ತಾನೆ, ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ ನಿಮ್ಮಿಂದ ಅಧಿಕ ಕೂಡಲ ಸಂಗಮ ದೇವ. ಈ ಸಂಬಂಧ ಏನು ಉಳಿತಲ್ಲಿ? ಸಾಹಿತ್ಯ ಸಂಬಂಧ ಇಲ್ಲವೇ ಇಲ್ಲ. ಇದನ್ನು ನೀವು ಹೇಳಿದಾಗೆ ಅನವಶ್ಯಕವಾಗಿ ಸಾಹಿತ್ಯಕ್ಕೆ ಇದು ಮತ್ತೊಂದು ಚೌಕಟ್ಟು, ಧರ್ಮ ಅನ್ನೋದು ಮತ್ತೊಂದು ಚೌಕಟ್ಟು. ಇದನ್ನೆಲ್ಲಕ್ಕೂ ಮುಕ್ತವಾಗಿ ಬಿಟ್ಟಾಗ ಮಾತ್ರ ಶರಣರ ಇದು ಒಳಗಿನ ದರ್ಶನ ಹೊರಗೆ ಬರ್ತದೆ. ಇಲ್ಲದೆ ಮತ್ತೆ ಅವರನ್ನು ಕಟ್ಟಿ ಹಾಕಿ ಇನ್ನೊಂದು ಏನು ಬರುತ್ತೋ ಗೊತ್ತಿಲ್ಲ ಈಗ ಮುಂದಿನ ದಿನಗಳಲ್ಲಿ. ಹೌದು, ಈ ಸಿಕ್ಕುಗಳಲ್ಲಿ ನಾವು ಸಿಕ್ಕಾಕೊಳ್ತಾ ಇರ್ತೀವಿ, ಅನಿವಾರ್ಯ ಆಗುತ್ತೆ. ಹೌದು. ಸೊ ಹಾಗಾಗಿ ಅದು ಬೇಡ ಅಂತ ಹೇಳ್ಬಿಟ್ಟು ಆ ದಾರಿಯಲ್ಲಿ ಒಂದು ಸ್ವಲ್ಪ ನೋಡೋಣ ಏನಾಗುತ್ತೆ ಅಂತ. ಬರಹ ಅನ್ನೋದು ನನ್ನ ನಡೆ ನುಡಿ ಆದಾಗ ಅದಕ್ಕೆ ಒಂದು ಸ್ವಲ್ಪ ಬೇರೆ ಥರದ ಆಯಾಮಗಳು ಸಿಕ್ಬಿಡ್ತವೆ. ಸೊ ಈ ಸಾಹಿತ್ಯ ನಾನೇನು ಅದನ್ನು ಒಮ್ಮೆಗೆ ನಾವು ಡಿಸಿಪ್ಲಿನ್ನ ನಮ್ಮದಾಗಿ ಮಾಡ್ಕೊಳ್ಳೋವಾಗ ಕನ್ನಡದ ಜಗತ್ತು ಬಹು ಕನ್ನಡಗಳಲ್ಲಿ ಇದ್ದಾವೆ ಅನ್ನೋದು ನನ್ನ ಇನ್ನೊಂದು ಯೋಚನೆ. ಕನ್ನಡ ಅಂದರೆ ಕೈ ಕನ್ನಡ, ಬಾಯಿ ಕನ್ನಡ, ಕಿವಿ ಕನ್ನಡ, ಕಣ್ಣು ಕನ್ನಡ, ಮೂಗು ಕನ್ನಡ, ರತ್ನನ ಪದಗಳನ್ನು ಹೇಳ್ತೇನೆ. ನನ್ನ ಬಾಯಿ ನೀವು ಹೊಂದ್ಬಿಟ್ರು ನಾನು ಮೂಗ್ನಲ್ಲಿ ಕನ್ನಡ ಮಾತಾಡ್ತಾ ಇರ್ತೀನಿ ಅಂತ. ಸೊ ಅದರಿಂದ ನನಗೆ ಒಂದು ಅಚ್ಚರಿಯಾದ ಒಂದು ಸಂಗತಿಯಲ್ಲಿ ಹಂಚ್ಕೋಬೇಕು. ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ನಾನು ಅದರಲ್ಲೇ ವಿದ್ಯಾರ್ಥಿ ಜೀವನ ಆರಂಭಿಸಿದ್ದು ಹೌದು. ಆದರೆ ನಂತರದಲ್ಲಿ ತತ್ವಶಾಸ್ತ್ರ ಕಲೀಲಿಕ್ಕೆ ಹೋಗಿ ವಾಪಸ್ ಬಂದಮೇಲೆ ನನಗೆ ಈ ನುಡಿ ಬರಹ ಅಥವಾ ನಮ್ಮ ಕನ್ನಡ ನುಡಿ ರಚನೆ ಅದು ನನಗೆ ಇನ್ನೊಂದು ರೀತಿಯಲ್ಲೇ ನಾನು ಅನ್ವೇಷಣೆ ಮಾಡಲಿಕ್ಕೆ ಶುರು ಮಾಡಿದೆ. ಆ ಪಯಣ ಅದೊಂದು ಪಯಣ ಅಂತಲೇ ನಾನು ಕರಿತೀನಿ. ಬುದ್ಧಿಸ್ಟ್ ಪ್ಯಾರಡೈಮಲ್ಲಿ ಅದೊಂದು ಯಾನ ಅಂತ ಕರಿತೀವಿ. ಹಾಗಾಗಿ ಆ ಯಾನದಲ್ಲಿ ಏನೇನು ಸಿಗ್ಬೋದು, ಏನೆಲ್ಲ ಸಿಗದಿರೋ ಇರ್ಬೋದು, ಅದೆಲ್ಲ ಒಂದು ರಿಸ್ಕ್ ಅಂತ ತೆಗೆದುಕೊಳ್ಳಿಕ್ಕಿದ್ದೀವಿ. ಸೊ ಆ ರಿಸ್ಕಲ್ಲಿ ಬಸವಣ್ಣ ಅಂತೂ ಕಳ್ಕೊಳ್ಳೋದು ಬೇಡ. ಇಲ್ಲ, ಖಂಡಿತ ಕಳ್ಕೊಳ್ಳೋ ಪ್ರಶ್ನೆ ಬರಲ್ಲ. ಯಾಕಂದರೆ ಸಾಹಿತ್ಯ ರಚನೆ ನೀವು ಸಾಹಿತ್ಯಕ್ಕಾಗಿ ಮಾಡ್ತೀರ ಹೊರತಾಗಿ ಇಲ್ಲಿ ಶರಣರ ವಚನಗಳು ಎಷ್ಟು ಚೆನ್ನಾಗಿ ಪ್ರತಿಪಾದನೆ ಮಾಡ್ತವೆ. ಒಂದೇ ಒಂದು ವಚನ, ಓದಿನ ಹಿರಿಯರು, ವೇದದ ಹಿರಿಯರು, ಶಾಸ್ತ್ರದ ಹಿರಿಯರು, ಭಾಷೆ ಹಿರಿಯರು ನಿಮ್ಮ ಮರೆತು ತಮ್ಮ ಮೆರೆದರಲ್ಲದೆ ತಮ್ಮ ಮರೆತು ನಿಮ್ಮ ಮೆರೆದು ಇದಿಲ್ಲ ಕೂಡಲು. ಅಂದರೆ ಏನದು? ಅನುಭವ ಮತ್ತು ಅನುಭವಗಳ ಸಂಗಮವೇ ಅವರಿಗೆ ವಚನ. ಅನುಭವ ಮತ್ತು ಅನುಭವಗಳ ಸಂಗಮವೇ ಎಲ್ಲದರಲ್ಲೂ ದೈವತ್ವವನ್ನು, ಯಾವುದರ ದರ್ಶನವನ್ನು ತಂದಿಡ್ತಾರೆ. ಹೀಗೆ ಸುಮ್ಮನೆ ನಾನು ಈ ಭೂಮಿಗೆ ಬಂದಿಲ್ಲ, ದೈವ ಏನೋ ಒಂದು ಕಾರಣಕ್ಕಾಗಿ ನಾನು ಇದ್ದೇನೆ, ಅದಕ್ಕೆ ಕಾರಣಕ್ಕೆ ನಂದು ಏನೋ ಜವಾಬ್ದಾರಿ ಇದೆ, ನಾನು ಕಾರ್ಯ ಮಾಡಬೇಕು. ಇದನ್ನು ಮರೆತು ಕೇವಲ ನಿಮ್ಮ ಅಕಾಡೆಮಿ ಪ್ರಶಸ್ತಿ, ಆ ಪ್ರಶಸ್ತಿ, ನಾನು ಯೂನಿವರ್ಸಿಟಿ ಡಾಕ್ಟರೇಟ್ ಬಂತು, ಈ ಅಹಂಭಾವದಲ್ಲಿ ಹೋದರೆ ಬಹುಶಃ ನಾವು ಎಲ್ಲೂ ತಲುಪಲಿಕ್ಕಿಲ್ಲ. ಈ ಶರಣರ ವಚನಗಳು ಅದಕ್ಕೆ ನಿಲ್ಲೋದೇ ಇಲ್ಲ. ನೀವು 2-3 ಪದಗಳನ್ನ ಬಳಸಿದ್ರಿ. ಈ ಹಿಂದೆ ಸಾಹಿತ್ಯ ಸಿದ್ಧಾಂತ ಇತ್ಯಾದಿ ನೀವು ಸಿದ್ಧಾಂತ ಅಂತ ಹೇಳಿದ್ವಿ, ನಡೆನುಡಿಯ ಸಿದ್ಧಾಂತ. ಆ್ಯಕ್ಚುಲಿ ಸಿದ್ಧಾಂತ ಅನ್ನೋದು ಇಂಗ್ಲೀಷಲ್ಲಿ ಥಿಯರಿ ಅಂತ ನಾವು ಅದನ್ನು ಅನುವಾದಿಸ್ಕೊಳ್ತೀವಿ. ಥಿಯರಿ ಅಂದರೆ ಅದು ಅಮೂರ್ತ, ನಮ್ಮ ಹೆಡ್ಲಾಂಗ್ ಹೋಗುವಂಥದ್ದು, ಕನ್ಸೆಪ್ಷನ್, ಕನ್ಸೀವ್, ಗರ್ಭಧರಿಸುವಂಥದ್ದು. ಆ ದಿಕ್ಕಲ್ಲಿ ಸಿದ್ಧಿಸಿಕೊಂಡ ನಂತರದ ಹಂತ ಸಿದ್ಧಾಂತ. ಅಂದರೆ ಫಸ್ಟ್ ನಾನು ಅದನ್ನು ದಕ್ಕಿಸ್ಕೋಬೇಕು. ಹಾಗಾಗಿ ಆ ದಕ್ಕಿಸಿಕೊಳ್ಳುವ ಬಗೆಯಲ್ಲಿ ಮಾತ್ರ ನಾನು ಈ ಚರ್ಚೆಗಳನ್ನ ಮುಂದುವರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಒಂದು. ಹಾಗಾಗಿ ನೀವು ವಚನ ಹೇಳ್ತಾ ಮೆರೆಸೋದು ಅಂತ ಹೇಳಿದ್ರಿ. ಆ್ಯಕ್ಚುಲಿ ಇನ್ನೊಂದು ಇಲ್ಲೇ ಸಿದ್ಧ ಮಾದರಿ ಒಂದಿದೆ. ನಾವು ಯಾರನ್ನ ಮೆರೆಸ್ತೀವಿ, ಯಾರನ್ನ ಮರೆಸ್ತೀವಿ ಅಂತ. ಹಾಗೆ ಮೆರೆಸೋದ್ರ ಮೂಲಕ ನಾವು ಮೋಸ್ಟ್ಲಿ ಈ ಬಸವ ಯೇಸುನು ಮರೆಸ್ತೀವಿ ಅಂತ ಅನಿಸ್ತದೆ. ನಮ್ಮನ್ನು ನಾವು ಮೆರೆಯೋದ್ರಲ್ಲಿ ಅವರನ್ನು ಮರೆಸ್ತಾ ಇದ್ದೀವಿ, ಸತ್ಯ. ಸೊ ಹಾಗಾಗಿ ಅದು ಆಗೋದು ಬೇಡ ಅಂತ ಹೇಳುವಾಗ ನಾನು ಅಲ್ಲಿಂದ ನೆಕ್ಸ್ಟ್ ಹಂತದಲ್ಲಿ ಇನ್ನೊಂದು ಸಣ್ಣ ಡಿಸ್ಕಷನ್ಗೆ ಬಸವ ಅವತ್ತಿನ ಕಾಂಟೆಕ್ಸ್ಟ್ ಬಗ್ಗೆ ಮಾತಾಡುವಾಗ ಅವತ್ತಿನ ಚಾರಿತ್ರಿಕ ಸಣ್ಣ ಕೊಂಡಿಗಳನ್ನ, ಒಂದು 2-3 ಕೊಂಡಿಗಳನ್ನ ಬಿಡಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು ಜೇಡ್ರ ದಾಸಿಮಯದ ಒಂದು ವಚನ ನನಗೆ ನೆನಪಾಗುತ್ತೆ. ಹಸಿವೆಂಬ ಹೆಬ್ಬಾವು ಬಂದು ಬಸಿರ ಹಿಂಡಿದಡೆ ವಿಷ ಏರುವುದಯ ಅಪಾದ ಮಸ್ತಕಕ್ಕೆ
ವಿಷವ ಇಳುವನೆ ಕಾಣೋ ಗಾರುಡಿಗ ರಾಮನಾಥ ಅಂತ. ಅದು ಪೂರ್ವ ಪೀಠಿಕೆಯಾಗಿ ನಮ್ಮ ಬಸವಣ್ಣವರ ಕ್ರಾಂತಿಗಿಂತ ಪೂರ್ವವಾಗಿ ಅದು ಬರುವಂಥದ್ದು. ನನಗೆ ಜೇಡ್ರು ಅಂತ ಹೇಳುವಾಗ ಅವ್ರ ನೇಯ್ಗೆ ಇವರು, ಹಾಗಾಗಿ ಯಾಕೆ ಅವ್ರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹಸಿವು ಕಾಡ್ತು ಅಂದರೆ ಇವರು ಕುಶಲಕರ್ಮಿಗಳು. ಹೌದು, ದುಡಿಯೋರು ಕಮ್ಮಿ ಆದ್ರ ಅಂದರೆ ಧಾನ್ಯ ಬೆಳೆಸೋರು, ಆಹಾರ ಬೆಳೆಸೋರು ಅಲ್ಲಿ ಕಮ್ಮಿ ಆದ್ರ ಅಂತ ಒಂದು ಸಣ್ಣ ಪ್ರಶ್ನೆ ಒಂದು ಬರ್ತದೆ. ಅಥವಾ ಕುಶಲಕರ್ಮಿಗಳು ಅವರು ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಅಸಾಧ್ಯ ಅನಿಸ್ಲಿಕ್ಕೆ ಶುರುವಾಯ್ತಾ. ಹಾಗೆ ನೋಡುವಾಗ ನನಗೆ ತುಂಬ ದೊಡ್ಡ ಅಲ್ಲಿ ಕೆಂಡಗುಳಿಗೆ ಕೇಶರಾಜ ಇದ್ದಾರೆ, ತೆಲುಗು ಬೊಮ್ಮಯ್ಯ, ಇವರೆಲ್ಲ 11ನೇ ಶತಮಾನದ ಕೊನೆ ಅಷ್ಟೊತ್ತಿಗೆ ಅಲ್ಲೆಲ್ಲೆಲ್ಲೆಲ್ಲ ಕಾಣಿಸ್ಕೊಳ್ತಾ ಇರ್ತಾರೆ. ಬಟ್ ಅದೇ ಸಮಯದಲ್ಲಿ ನಮ್ಮ ಜೈನ ಧರ್ಮ ಅಥವಾ ಜೈನ ಒಂದು ಮತ ಫಿಲಾಸಫಿ ಅದು ಯಾಕೋ ಒಂದು ಕಡೆ ತನ್ನೇ ತಾನು ಪ್ರತ್ಯೇಕಿಸ್ಕೊಳ್ತಾ ಹೋಗ್ಬಿಡ್ತದೆ, ಜನ ಬದುಕಿಂದ ಅದು ಪ್ರತ್ಯೇಕಿಸ್ಕೊಳ್ತದೆ. ನನಗೆ ಒಂದು ಲೇಖನ ನೆನಪಾಗುತ್ತೆ, ಈ ಪುಸ್ತಕದಲ್ಲಿದೆ, ಸಂಸ್ಕೃತಿ ಮತ್ತು ವಿಕೃತಿ. ಇದರಲ್ಲಿ ಮಂತ್ರ ದೀಕ್ಷೆ ಮತ್ತು ಮತಾಂತರ ದೀಕ್ಷೆ ಅಂತ ಒಂದು ಲೇಖನ ಇದೆ. ಈ ಮಂತ್ರ ದೀಕ್ಷೆ ಅಂತ ಹೇಳಿದ್ರೆ ನಾವು ಈಗ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ನಾನು ನಿಮ್ಮ ಪರವಾಗಿ ಇರ್ತೀನಿ ಅಂತ, ಆದರೆ ನಿಮ್ಮವನು ಆಗೋದಿಲ್ಲ. ಇದು ಮಂತ್ರ ವಾಗ್ದಾನ ಮಾಡುವಂಥದ್ದು, ನಾನು ಪ್ರತ್ಯೇಕವಾಗಿ ಇರುವಂಥದ್ದು. ಮತಾಂತರ ದೀಕ್ಷೆ ಅಂದರೆ ನಾನು ನಿಮ್ಮೊಟ್ಟಿಗೆ ನಿಮ್ಮವನೇ ಆಗ್ಬಿಡೋದು. ಇವನ ಯಾರವ ಇವ ಯಾರಿಂದ ಎನಿಸಬೇಡಯ್ಯ ಅಂತ, ನಿಮ್ಮ ಮಹಾಮನೆಯ ಮಗನಿಂದ ಎನಿಸಬೇಡ ಅಂತ ಅಲ್ಲಿ ಪುನಃ ಅದೊಂದು ಫಿಲಾಸಫಿಕಲ್ ಶಿಫ್ಟ್ ಒಂದು ಆಗುತ್ತೆ. ಆದರೆ ನನಗೆ ತುಂಬ ಮುಖ್ಯ ಆಗುವಂಥದ್ದು ಇಲ್ಲಿ ಅವತ್ತಿನ ಕರ್ನಾಟಕದ ಸಾಮಾಜಿಕ ಸನ್ನಿವೇಶದಲ್ಲಿ ಒಂದು ದೊಡ್ಡ ಒಂದು ಪಲ್ಲಟ ಆಯಿತು. ಆ್ಯಕ್ಚುಲಿ ಮಧ್ಯಯುಗೀನ ರಾಷ್ಟ್ರಗಳು ಕರ್ನಾಟಕ ಅಥವಾ ನಮ್ಮ ಭಾರತೀಯ ಬೇರೆ ಬೇರೆ ಪ್ರದೇಶಗಳಲ್ಲಿ ತುಂಬ ದೊಡ್ಡ ಇದರಲ್ಲಿದ್ವು, ಕಾಂಟ್ಯಾಕ್ಟಲ್ಲಿದ್ವು, ವ್ಯಾಪಾರದಲ್ಲಿದ್ವು. ಇದನ್ನು ಇಸ್ಲಾಮಿಕ್ ರಾಷ್ಟ್ರಗಳು ಅಂತಲೂ ಬೇಕಾದ್ರೆ ನಾವು ಕರೆಯೋಣ ಈಗ ಸದ್ಯಕ್ಕೆ. ಈಗ ಬಸವಣ್ಣವರಿಗೆ ತುಂಬ ದೊಡ್ಡ ಒಂದು ಪ್ರೇರಣೆಯಲ್ಲಿ ಈ ರಾಷ್ಟ್ರಗಳಿಂದ ನಾನು ನೆಕ್ಸ್ಟ್ ಅದನ್ನು ಮರುಭೂಮಿ ತಾತ್ವಿಕ ನೆಲೆಗಳು ಅಂತ ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ನಾನು. ಒಣ ಬೇಸಾಯ ಪದ್ಧತಿಗಳು ಅದನ್ನು ನೋಡೋಣ ಹೇಗೆ ಅದರಲ್ಲಿ ಬಸವ ಬಿಂಬ ಅನ್ನೋದು ಹೇಗೆ ಕಾಣಿಸ್ತದೆ ಅಂತ. ಬಟ್ ಇಲ್ಲಿ ತಕ್ಷಣಕ್ಕೆ ಹೇಳುವಂಥದ್ದು 8ನೇ ಶತಮಾನದಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಅಥವಾ ಇಸ್ಲಾಂ ಧರ್ಮ ಅನ್ನೋದು ಅಥವಾ ರಿಲಿಜನ್ ಅನ್ನೋದು ಅದು ಕಾಣಿಸ್ಕೊಂಡಾಗ ಅದು ಮರುಭೂಮಿಯಲ್ಲಿ ಚಿಂದಿ ಆಗಿದ್ದಂಥ ಬುಡಕಟ್ಟು ನಿವಾಸಿಗಳನ್ನ ಒಂದುಗೂಡಿಸ್ತದೆ. ಮರುಭೂಮಿ ಅಂತ ಹೇಳಿದ ತಕ್ಷಣ ಅವರು ಎಲ್ಲನೂ ತಮ್ಮ ದೇಹವನ್ನೇ ತಾವು ಕೈಯಲ್ಲಿ ಇಟ್ಕೊಂಡು ಅದನ್ನು ಕಾಪಾಡ್ಕೋಬೇಕು, ಇಲ್ಲಾಂದರೆ ಹೊರಗಡೆ ಯಾವುದು ಇಲ್ಲ. ಹಾಗಾಗಿ ಇಲ್ಲಿ ಬಸವಣ್ಣವ್ರದ್ದು ದೇಹ ಅನ್ನೋದು ದೇಗುಲ ಒಂದು ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಉಳ್ಳವರು ಶಿವಾಲಯ ಮಾಡುವ, ನಾ ಏನು ಮಾಡಲಿ ಬಡವನಯ್ಯ, ದೇಹವೇ ದೇವಾಲಯ. ಬ್ಯೂಟಿಫುಲ್. ಹಾಗಾಗಿ ಇಲ್ಲಿ ಬೈಬಲ್ನಲ್ಲಿ ಬರುತ್ತಲ್ಲ, ಅದು ಆಮೇಲೆ ಮಾತಾಡ್ತೀನಿ. ಬಟ್ ಈಗ ತಕ್ಷಣಕ್ಕೆ ಇಸ್ಲಾಮಿಂದ ಒಂದು ದೊಡ್ಡ ಜಗತ್ತಿನಾದ್ಯಂತ ಒಂದು ಮಹಾನ್ ಕ್ರಾಂತಿ ಅಂತ ಹೇಳಿದ್ರೆ ಕರಕುಶಲಕರ್ಮಿಗಳ ಕ್ರಾಂತಿ. ಅದು ವೇಸ್ಟ್ ಮ್ಯಾನೇಜ್ಮೆಂಟ್, ಗುಜರಿ ಅಂಗಡಿಗಳು ಅಂತ ಇವತ್ತು ಏನಾದರೂ ಇದ್ರೆ ಅದೆಲ್ಲನೂ ಇರೋದು ನಮ್ಮ ಇಸ್ಲಾಮಿಕ್ ಜಗತ್ತಲ್ಲೇ. ಹೌದು, ಇರೋದೆಲ್ಲವೂ ಅವ್ರ ಕೈಯಲ್ಲಿ. ಹಾಗಾಗಿ ಇಂತಹ ಕರಕುಶಲಕರ್ಮಿಗಳ ಒಂದು ರೆವಲ್ಯೂಷನ್ ಅಲ್ಲಾದಾಗ 11ನೇ ಶತಮಾನದ ಕೊನೆ ಮತ್ತು 12ನೇ ಶತಮಾನದ ಆರಂಭದಲ್ಲಿ ಇಲ್ಲಿ ನಮ್ಮ ಕನ್ನಡ ಜಗತ್ತಲ್ಲಿ ಇದೇ ಕರಕುಶಲಕರ್ಮಿಗಳು ಶರಣರಾಗಿ ದೊಡ್ಡ ಮಟ್ಟದಲ್ಲಿ ಹೊಂಗ್ಲಿಲ್ವಾ ಅಂತ. ಹಾಗಾಗಿ ಈ ಕರಕುಶಲಕರ್ಮಿಗಳ ಒಂದು ದೊಡ್ಡ ಒಂದು ಸ್ಫೋಟ ಈ ವಚನ ಚಳವಳಿಯಲ್ಲಿ ಘಟಿಸ್ತು ಅನ್ನೋದನ್ನು ನಾನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಹೋಗ್ತೀನಿ ಮುಂದೆ. ಇಲ್ಲ, ಭಾಳ ವಿಶೇಷವಾಗಿ ನೀವು ಹೇಳ್ತಕ್ಕಂಥ ವಿಷಯ ಈ ದೃಷ್ಟಿಕೋನದವ್ರು ನೋಡಿದವರೇ ಇಲ್ಲ. ಕಾರಣ ಅವಾಗ ಯಾಕೆ ಕಾಯಕ ಜೀವಿಗಳ ಜಾಗೃತಿ ಆಗೋಯ್ತು ಇದ್ದಕ್ಕಿದ್ದಾಗೆ. ಇವರೆಲ್ಲ ಮೊದಲು ಎಲ್ಲಿದ್ರು, ಇದ್ದಕ್ಕಿದ್ದಾಗೆ ಬಂದಂಗೆ ಕಾಣ್ತದೆ ನೀವು ಹೇಳ್ತಕ್ಕಂಥ ವಿಷಯ. ಹಾಗಾಗಿ ಇವತ್ತು ನಗರಗಳು ಮಾನವ ವಾಸಸ್ಥಾನಗಳಾಗಿ ಅಥವಾ ಅದು ಪರಿಸರ ಸ್ನೇಹಿಯಾಗಿ ಅದು ಪಲ್ಲಟಗೊಳ್ಬೇಕಾದ್ರೆ ನನಗನ್ನಿಸ್ತತೆ ಈ ಕರಕುಶಲಕರ್ಮಿಗಳ ಕ್ರಾಂತಿಯ ಅದರ ದಿಕ್ಸೂಚಿ ಅಥವಾ ಅದರ ಮುನ್ನಡೆ
ಅದರ ಭವಿಷ್ಯತ್ ಒಂದು ಸೂಚನೆ ನಮಗೆ ತುಂಬ ಅಗತ್ಯವಾಗಿ ಬೇಕಾಗಿದೆ. ನಾನು ಅದಕ್ಕೆ ಪೂರ್ವಕವಾಗಿ ನಮ್ಮ ಬಸವನ್ನ ನಾನು ಹತ್ಕೋತೀನಿ. ಅಲ್ಲ, ನಿಜಕ್ಕೂ ಕರಕುಶಲ ಕರ್ಮಿಗಳ ಆ ಕ್ರಾಂತಿ ಕಲ್ಯಾಣ ಕ್ರಾಂತಿ. ಹಾಗಾಗಿ ಆ ವಿಷವ ಇಳುವನೆ ಕಾಣೋ ಗಾರ್ಡಿಗ ರಾಮನಾಥ ಅಂತ ಹೇಳುವಾಗ ಒಂದು ಸರ್ ನನ್ನ ಓದು ಹೆಂಗಿದೆ ಅಂತ ಹೇಳಿದ್ರೆ, ನಾವು ಇವತ್ತು ಸಂತೆಗಳಂತ ಬದುಕಿನ ಇನ್ನೊಂದು ರೂಪವನ್ನು ನಾವು ಕಟ್ಕೊಂಡಿದ್ದೀವಿ. ಎಲ್ಲ ಬೇಸಾಯ ಪದ್ಧತಿಗಳಲ್ಲಿನೂ 4 ರಸ್ತೆಗಳು ಸೇರೋ ಕಡೆ ಒಂದೊಂದು ಸಂತೆ ಅನ್ನೋದು ಇವತ್ತಿಗೂ ಆಗ್ತಾ ಇದೆ. ಈ ಸಂತೆಗಳ ವಿಸ್ತರಣೆ ಆಗಿದ್ದೆ ವಚನ ಚಳುವಳಿಯಲ್ಲಿ ಅಂತ ನನ್ನ ಇನ್ನೊಂದು ಗಟ್ಟಿಯಾದ ಸ್ವಲ್ಪ ವಿಷಯ ಮಾಡಿ. ಯಾಕೆಂದ್ರೆ ಇಲ್ಲಿ ಪಾಲ್ಗೊಂಡರೆಲ್ಲರನ್ನು ವಿವಿಧ ಕಾಯಕ ಜೀವಿಗಳು. ಹೌದು, ಖಂಡಿತ. ಆ ಕಾಯಕ ಜೀವಿಗಳನ್ನೆಲ್ಲ ಒಟ್ಟುಗೂಡಿಸಿದ್ದು ಅನುಭವ ಮಂಟಪ, ಅದು ನಮ್ಮ ಅಲ್ಲಮ್ಮ ಪ್ರಭು ಮತ್ತು ನಮ್ಮ ಬಸವರ ಒಂದು ಕೇಂದ್ರದಲ್ಲಿ. ಹಾಗಾಗಿ ಬಸವಣ್ಣವರು ಇಂಥ ಮಹಾನ್ ಕ್ರಾಂತಿಗೆ ಕಾರಣಕರ್ತರಾದ್ದು ಅದು ಬರೀ ಮಾತುಗಳಲ್ಲ, ಕಾಯಕದಲ್ಲಿ. ಅಲ್ಲ, ಕರಕುಶಲ ಕರ್ಮಿಗಳ ಈ ಒಂದು ಕ್ರಾಂತಿಯೇ ಕೈಲಾಸ. ಹೌದು 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 ಹೌದು. ಎಷ್ಟು ಅದಕ್ಕೆ ಸುಂದರವಾದ. ಅದರಲ್ಲಿ ಒಬ್ಬರು ಮಾತ್ರ ಒಕ್ಕಲಿಗ ಬೇಸಾಯಗಾರ ಅಲ್ಲಿ ಕಾಣ್ತಾರೆ ಹೊರತು ಉಳಿದವರೆಲ್ಲನೂ ಇಂಥ ಕಾಯಕ ಜೀವಿಗಳೇ. ಒಕ್ಕಲಿಗ ಮುದ್ದಣ್ಣ. ಸೊ ಅದರಿಂದ ಈ ನೆಲೆಗಟ್ಟನ್ನ ನಾವು ನಮ್ದಾಗಿಸ್ಕೋಬೇಕಾಗಿದೆ, ಇದರ ತಾಕತ್ತನ್ನು ಇನ್ನಷ್ಟು ವಿಸ್ತರಿಸ್ಕೋಬೇಕಾಗಿದೆ. ಹಾಗಾಗಿ ಯಾವಾಗ ಇದು ನಮ್ಮಿಂದ ಕೈ ತಪ್ಪೋಯ್ತು, ಹೇಗೆ ಕೈ ತಪ್ಪೋಯ್ತು ಅಂತ ಹೇಳುವಾಗ ಪುನಃ ನಾವು ಈ ಮಂತ್ರ ದೀಕ್ಷೆ ಮತ್ತು ಮತಾಂತರ ದೀಕ್ಷೆ ಅದಕ್ಕೆ ವಾಪಸ್ ಬಂದು ಇವತ್ತಿನ ಚರ್ಚೆಗೆ ನಾವು ಒಂದು ಸ್ವಲ್ಪ ಫುಲ್ ಸ್ಟಾಪ್ ಇಡ್ತೇನೆ, ಆಮೇಲೆ ನಾವು ಕಂಟಿನ್ಯೂ ಮಾಡ್ಬೋದು ಅಂತ ಅನಿಸ್ತದೆ. ಈ ಮಂತ್ರ ದೀಕ್ಷೆ ಮತಾಂತರ ದೀಕ್ಷೆ ಅಂತ ಹೇಳುವಾಗ ಅವತ್ತಿನ ಜೈನರಲ್ಲಿ 3 ಪಂಗಡಗಳಿದ್ವು. ಮೊದಲನೇದು ದಿಗಂಬರರು, ಶ್ವೇತಾಂಬರರು ಮತ್ತು ಯಪನೀಯರು ಅಂತ. ಈ ಯಪನೀಯರು ಯಾರು ಅಂತ ಹೇಳುವಾಗ ಇವತ್ತಿಗೂ ನಮಗೆ ಅದು ಎಲ್ಲೂ ಸಿಗ್ತಾ ಇಲ್ಲ, ಹೆಸರೇ ಗೊತ್ತಾಗಿದೆ. ಈಗ ನಾನು ಇಲ್ಲಿ ಕೊಡೋದು ಒಂದು ಸೂಚನೆ ಏನು ಅಂದರೆ, ನಮ್ಮ ಕಲಬುರಗಿಯವರು ತುಂಬ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಈ ಯಪನೀಯರೇ ಅವರು ಜೈನರ ಪರವಾಗಿದ್ದವರು. ಅವ್ರ ಕಡೆಯಿಂದ ಒಂದು ವೃತ್ತವನ್ನು ಸ್ವೀಕರಿಸಿ ನಾವು ನಿಮ್ಮ ಪರವಾಗಿ ಇರ್ತೀವಿ, ನೀವು ನಮಗೆ ನೈತಿಕ ತಾಕತ್ತನ್ನು ಕೊಡಿ ಅಂತ. ಯಾಕೆಂದರೆ ಜೈನರು ದೈವದಲ್ಲಿ ವಿಶ್ವಾಸ ಇಟ್ಟಿರಲಿಲ್ಲ. ಅವರು ನಮ್ಮ ಎದುರಿಗಿರುವಂಥ ಮನುಷ್ಯ ಘನತೆಯಲ್ಲಿ ಅವರು ನಂಬಿಕೆ ಇಟ್ಟಿದ್ರು. ಅದು ಯಾವಾಗ 10ನೇ ಶತಮಾನದಲ್ಲಿ ಜೈನ ಬಸದಿಗಳು ನಾಯಿ ಕೊಡೆಗಳಂತೆ ಹೋಗ್ಲಿಕ್ಕೆ ಶುರು ಮಾಡಿದ್ವು, ಬೆಳಿಲಿಕ್ಕೆ ಶುರು ಮಾಡಿದ್ವು, ಅಲ್ಲಿ ಜನತೆ ತುಂಬ ದೂರ ಹೋಗ್ತಾ ಇದ್ರು. ದುಡಿಯೋ ಜನನು ಅವ್ರ ಕಡೆಯಿಂದ ಬಿಡಿಸ್ಕೊಂಡು ಇನ್ನೊಂದು ಕಡೆ ಹೋಗ್ಬಿಡ್ತಾರೆ. ಹರಿಕೇಸರಿ ಜೈನನಾಗಿರಲಿಲ್ಲ. ಆ ಥರ ಮಂತ್ರ ದೀಕ್ಷೆ ಮಾತ್ರ ತೆಗೆದುಕೊಂಡಿದ್ದ, ಮತಾಂತರಕ್ಕೆ ಒಳಗಾಗಿರಲಿಲ್ಲ. ಅದೇ ಪಂಪ ಮತಾಂತರಗೊಂಡು ಮಂತ್ರ ದೀಕ್ಷೆಗೆ ಅವನು ತೆಗೆದುಕೊಂಡವನಲ್ಲ. 2-3 ಸಲ ವಾಪಸ್ ಹೋಗ್ತಾನೆ. ನಾನು ಯಾಕೆ ಇದನ್ನು ನೆನ್ಸ್ಕೋತೀನಿ ಅಂದರೆ, ಈ ಯಪನೀಯರನ್ನೇ ಶಿವಾನುಭವ ಮಂಟಪದ ಕಡೆ ಹೊರಳಿಬಿಟ್ರ ಅದು ಚರಿತ್ರೆ ಶೋಧನೆ ಮಾಡಬೇಕಾದ ಒಂದು ತಾಣ. ಯಾಕೆಂದರೆ ಈ ಕಾಯಕ ಜೀವಿಗಳು ಅಂದರೆ ದುಡಿಯೋ ಸಮುದಾಯಗಳೆಲ್ಲ ಈ ಕಡೆ ಚಲನೆ ಮಾಡಿಬಿಡ್ತಾರೆ ಅಂತ ಹೇಳುವಾಗ ಬದುಕಿಗೆ ಒಂದು ಘನತೆ ಬೇಕು, ಬದುಕಿಗೆ ಒಂದು ನೈತಿಕ ತಾಕತ್ತು ಬೇಕು. ಈ ಕಸಬನ್ನು ಮತ್ತೆ ಬೆಂಬಲಿಸುವಂಥ ನೈತಿಕ ತಾಕತ್ತುಗಳು ಬೇಕು ಅನ್ನೋದನ್ನು ನಾವು ಹುಡ್ಕೋಬೇಕು ಅಂತ ಅನಿಸ್ತಾ ಇರ್ತದೆ. ಅದಕ್ಕೋಸ್ಕರ ನಾನು ಎಕಾನಮಿಯ ದೃಷ್ಟಿಯಿಂದಲೇ ನಾನು ಇದನ್ನು ಮುಂದುವರಿಸ್ತಾ ಇದ್ದೀನಿ. ಹಾಗಾಗಿ ನೆಕ್ಸ್ಟು ನಾವು ಇನ್ನಷ್ಟು ಇದಕ್ಕೆ ಇನ್ನಷ್ಟು ರೂಪಗಳನ್ನ ನಾವು ಓದಿನ ಹಿನ್ನೆಲೆಯಲ್ಲೇ ನಾವು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ಬೋದು ಅಂತ ಅನ್ನಿಸ್ತಾ ಇರ್ತದೆ. ಹಾಗಾಗಿ ನಮ್ಮ ಈ ಟಾಕ್ಸಿಕ್ ಇಂಡಿವಿಜುವಾಲಿಟಿಗೆ ವಚನಗಳು ಒಂದು ಮದ್ದು, ಅದು ನಾಟಿ ಮದ್ದಿನ ಥರ ನಮ್ಮ ಒಳಗಿನ ವೈದ್ಯನನ್ನು ಅದು ಬಡಿದು ಎಬ್ಬಿಸ್ತಾ ಇರ್ತದೆ ಅಂತ ನನ್ನ ಒಂದು ಭಾವನೆ. ಈಗ ಯೇಸು ಮತ್ತು ಬಸವನ ಚಿಂತನದಲ್ಲಿರುವಾಗ ಅವರ ಒಂದು ಕರಕುಶಲ ಕರ್ಮಿಗಳ ಏನು ನೀವು ಹೇಳಿದ್ರಿ, ಇಲ್ಲಿ ಕಾಯಕ ಸಿದ್ಧಾಂತವನ್ನು ಬಸವಣ್ಣನವರು ಅದನ್ನು ಒತ್ತಿ ಹೇಳ್ತಾರೆ. ಕಾಯಕದಲ್ಲಿ ನಿರತನಾದಡೆ ಗುರುಪೂಜೆಯಾದಡು ಮರೆಯಬೇಕು ಅನ್ನೋದು ಸಾಮಾನ್ಯವಾದ ಮಾತಲ್ಲ. ಅದು ಅಂದರೆ ಕಾಯಕಕ್ಕೆ ಎಷ್ಟು ಬೆಲೆ ಕೊಟ್ಟರು. ಈಗ ನೀವು ಹೇಳುವಾಗೆ ಇದು ಈ ಕುಶಲ ಕರ್ಮಿಗಳ ಬಗ್ಗೆಯೂ ನೀವು ಹೆಚ್ಚಿಗೆ ಒತ್ತು ಕೊಟ್ರಿ. ಇವತ್ತಿನ ಜೀವಮಾನದಲ್ಲಿ ಅದರ ಒಂದು
ಇಳಿಮುಖವನ್ನು ಕಾಣ್ತಾ ಇದೆ. ಈಗ ಮತ್ತೆ ಹೊಸದಾಗಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅಯ್ಯೋ, ಎಂತ ಕೋವಿಡ್ನ ಸಂದರ್ಭದಲ್ಲಿ ನಾವು 63 ಲಕ್ಷ ಗುಡಿ ಕೈಗಾರಿಕೆಗಳನ್ನ ಅಮುಕ್ಬಿಟ್ಟು ಈಗ ಪುನಃ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರಿ, ಹೆಂಗೆ ಅದು? ನಮಗೆ ಅದು ನಂಗೆ ಅಷ್ಟೇ ನೀವು ಆ ಚೌಕಟ್ಟನ್ನ ಇಟ್ಕೊಂಡಿದ್ದು ನನ್ನ ಪ್ರಕಾರ ತುಂಬ ಒಳ್ಳೆಯದು ಅನ್ನಿಸ್ತದೆ. ಸೊ ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಾವು ಇನ್ನಷ್ಟು ಇದನ್ನು ವಿಸ್ತರಿಸ್ಕೊಳ್ಬೋದು ಅಂತ ಹೇಳ್ತದೆ. ನೀವು ಹೇಳಿದ ಹಾಗೆ ಈ ಅದಕ್ಕೆ ಯೇಸು ಬಸವ ಅಥವಾ ಬಸವ ಯೇಸು ಅನ್ನೋದು ಅದ್ರ ಒಳಗಡೆನೆ ನಮ್ಗೆ ಗೊತ್ತಿಲ್ಲದ ಸಮಾನವಾಗಿ ಒಂದಷ್ಟು ಸಂಗತಿಗಳಿದ್ದಾವೆ. ಆ ಸಮಾನ ಸಂಗತಿಗಳನ್ನ ನಾವು ಒಂದೊಂದು ತೆಗೆದುಕೊಳ್ತಾ ಇನ್ನಷ್ಟು ಚರ್ಚೆಗೆ ನಾವು ಮುನ್ನುಗ್ಬೋದು ಅಂತ ಅನಿಸ್ತದೆ ಸರ್. ಈಗ ಸಮಾನವಾದ ಯಾವುದದು ಅನ್ನೋದೊಂದು ಸೂಕ್ಷ್ಮವಾಗಿ ಹೇಳಿದ್ರೆ, ಸೂಕ್ಷ್ಮವಾಗಿ ಈಗಾಗಲೇ ನಾನು ಇವತ್ತಿನ ವೀಕ್ಷಕರಿಗೆ ಈಗಾಗಲೇ 2-3 ಸಂಗತಿಗಳು ಹೇಳಿದ್ದೀನಿ. ಒಂದು, ನಮ್ಮ ಟಾಕ್ಸಿಕ್ ಇಂಡಿವಿಜುವಾಲಿಟಿಗೆ ಅದು ಮದ್ದು ಬೇಕು. ಇದು ಮದ್ದು ನಮ್ಮ ಒಳಗಡೆಯಿಂದ ನಾವೇ ಹುಡುಕ್ಬೇಕು. ಹೊರಗಿನಿಂದ ಒಬ್ಬ ಮೆಸ್ಸಾಯ ಅಥವಾ ಪ್ರವಾದಿ ಒಬ್ಬರು ಬಂದ್ಬಿಡ್ತಾರೆ ಅಂತ ಯಾವತ್ತೂ ಹೇಳಲಿಲ್ಲ. ಲೋಕದ ಡೊಂಕ ನೀವು ಯಾಕೆ ಎತ್ತಿದ್ದೀರಿ ಅಂತ ಬಸವಣ್ಣ ನೆನಪಿದೆ ನನಗೆ. ಹಾಗಾಗಿ ನಾವಿಲ್ಲಿ ಕುಳಿತುಕೊಂಡು ಏನೋ ನಾವು ನಿಮಗೆ ದೊಡ್ಡ ಮಟ್ಟದಲ್ಲಿ ಎಲ್ಲನೂ ಕೊಟ್ಬಿಡ್ತೀವಿ ಅಂತಲ್ಲ, ಬಟ್ ಯಾವ ಕಡೆ ಮೂವ್ ಆಗ್ಬೋದು, ಯಾವ ಕಡೆ ನಮ್ಮ ಚಲನೆ ಸಾಗ್ಬೋದು ಅನ್ನೋದಕ್ಕೆ ಖಂಡಿತ ಈ ಚರ್ಚೆ ಒಂದು ಓಪನಿಂಗ್ಸ್ ಖಂಡಿತ ಕೊಡ್ತದೆ ಅಂತ ನನ್ನ ಭರವಸೆ. ಈಗ ಶರಣನ ನೆಲೆಯಲ್ಲಿ ಸ್ವಾನುಭವದ ನೆಲೆಯ ನಾನೇನೇ ಬಲ್ಲನೆ ಅನ್ಬೇಕಾದ್ರೆ ಸ್ವಾನುಭವದ ನೆಲೆ ಅವರು ಒಳಗೆ ಹುಡುಕೊಳ್ತಾರೆ. ನೀವು ಹೇಳಿದಾಗೆ ಈಗ ಹೊರಗಡೆ ಇನ್ನೊಬ್ಬ ಮೆಸ್ಸಾಯ್ ಬರ್ತಾನೆ ಅನ್ನೋ ಮಾತನ್ನು ಹೇಳಿದ್ವಿ. ಅವೆಲ್ಲ ನಂಬಿಕೆಗಳನ್ನ ದೂರಪಡಿಸಿ ಮನದೊಳಗೆ ಮನದೊಡೆಯ ಅನ್ನೋ ಶಬ್ದ ಬಳಸ್ತಾರೆ. ಮನದೊಳಗಿನ ಬೆಂಕಿ ಎಷ್ಟು ಅದ್ಭುತ. ತನುವಿನೊಳಗೆ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಡೆಯ ಇದ್ದಾನೋ ಇಲ್ಲವೋ, ಎಷ್ಟು ನಿಶ್ಚಿತವಾದ ನಿಲುವನ್ನು ಕೊಡ್ತಾರೆ ಶರಣರು. ಸೊ ಅಂತ ಮನೆಯನ್ನು ನಮ್ಮ ಒಳಗಡೆನೂ ಹೊರಗಡೆನೂ ರೂಪಿಸ್ಕೋಬೇಕಾಗಿದೆ. ನನಗಂತೂ ಒಬ್ಬ ಗಂಡ ಹೆಂಡತಿ ಮದುವೆ ಆಗಿದ ತಕ್ಷಣ ಅದು ಸಂಬಂಧಗಳು ಅಲ್ಲಿಯೇ ಮುಗೀತು ಅಂತಲ್ಲ, ಅದು ನಿರಂತರ ಒಂದು ಚಲನಶೀಲವಾಗಿ ಬೆಳೀತಾನೆ ಇರ್ತದೆ. ಹಾಗಾಗಿ ಈ ಅನುಭವ ಅಂತ ನೀವು ಪದ ಬಳಸಿದ್ರಿ. ನಾನಿನ್ನೂ ಮುಂದಕ್ಕೆ ಹೋಗ್ಬಿಟ್ಟು ಇದಕ್ಕೆ ಒಂದು ದೊಡ್ಡ ಒಂದು ಸಾಮಾಜಿಕ ನಿರ್ಮಾಣದ ಒಂದು ನೆಲೆ ಇರ್ತದೆ. ನೀವೇ ಇಂಜಿನಿಯರಿಂಗ್ ಶಿಸ್ತಲ್ಲಿ ಪಳಗಿದವರು ಅಂತ ಹೇಳಿದ್ರೆ, ನಾನು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರಿತೀನಿ. ಖಂಡಿತ ಸರ್. ಹಾಗಾಗಿ ಈ ಬಸವಣ್ಣ ಇಸ್ ನಥಿಂಗ್ ಬಟ್ ಹಿ ಇಸ್ ಅ ಸೋಷಿಯಲ್ ಇಂಜಿನಿಯರ್. ಎಸ್, ದಟ್ ಇಸ್ ರೈಟ್. ಸಮಾಜವನ್ನು ಹೇಗೆ ಪರಿವರ್ತಿಸಬೇಕು ಆ ಚಿಂತನೆಗಳನ್ನು ನಾನು ಇವತ್ತು ಮಾಡಿದಾಗ ನನ್ನಿಂದ ಯಾಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಎಂಥ ಅದ್ಭುತ ಪರಿವರ್ತನೆ ಮಾಡಿದ್ರು. ಹೌದೌದು. ಹಾಗಾಗಿ ಸೋಷಿಯಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಶಂಕರ್ ಮುಖಾಶೆ ಪುಣೇಕರ್ ಅವರು ಆಧುನಿಕತೆ ಅನ್ನೋದು ಕನ್ನಡದಲ್ಲಿ ಯಾವಾಗ ಆಯಿತು ಅಂತ ಹೇಳುವಾಗ ಬ್ರಿಟಿಷರು ಇಲ್ಲಿ ಬಂದ ಮೇಲೆ ಕೊಲೋನಿಯಲ್ ಮಾಡರ್ನಿಟಿ ತಂದರು ಇತ್ಯಾದಿ ಹೇಳ್ತಾರೆ. ನಾನು ಅದಕ್ಕಿಂತ ಅವರು ಒಂದು ಸೂಚನೆ ಕೊಡ್ತಾರೆ, ಕನ್ನಡದಲ್ಲಿ 12ನೇ ಶತಮಾನದಲ್ಲೇ ಆಧುನಿಕತೆ ಶುರುವಾಗ್ಬಿಡ್ತು ಅಂತ. ಖಂಡಿತವಾಗಿ ಇದಕ್ಕಿಂತ ಆಧುನಿಕತೆ ಇವತ್ತಿಗೂ ಆ ಒಂದು ತತ್ವವನ್ನು ನಮ್ಮ ಬದುಕೋದಕ್ಕಾಗೋದಿಲ್ಲ, ಬಸವಣ್ಣ ಹೇಳೋ ತತ್ವಗಳನ್ನು. ಸೊ ದೇರ್ಫೋರ್ ದೇರ್ ಇಸ್ ಎ ವೇ ಟು ಲುಕ್ ಅಟ್ ಇಟ್. ಅಬ್ಸಲ್ಯೂಟ್ಲಿ ಸರ್. ಸೊ ಹಾಗಾಗಿ ಇಟ್ ಈಸ್ ಟೂ ಮಾಡರ್ನಿಟಿ ಈವನ್ ಫಾರ್ ಟುಡೇ. ಏನೇನೋ ನಾವು ಮೌಢ್ಯಗಳಿಗೆ ಬಲಿಯಾದಂಥ ಜನ, ಸಮಾಜವೇ ಮೌಢ್ಯಗಳಿಗೆ ಬಲಿಯಾಗಿದೆ. ಅದು ಕ್ರಿಶ್ಚಿಯನ್ರಲ್ಲಾಗಲಿ ಇಸ್ಲಾಂನಲ್ಲಾಗಲಿ ನಮ್ಮದು ಏನು ಬಸವಣ್ಣ ಇಷ್ಟು ಲಿಂಗವನ್ನು ಆಯತ ಮಾಡಿಕೊಳ್ಳತಕ್ಕಂಥ ತತ್ವವನ್ನು ಕೊಟ್ಟಾಗಲೂ ಅದನ್ನು ಒಂದು ಧರ್ಮವಾಗಿ ಚೌಕಟ್ಟಿನಲ್ಲಿ ನೋಡಿದ್ವಿ. ಮಠೀಕರಣದ ಅದಂತೂ ಸಂಪೂರ್ಣವಾಗಿ. ಹಾಗಾಗಿ ಇನ್ಸ್ಟಿಟ್ಯೂಷನಲೈಸೇಷನ್ ಅದು 2 ಮ್ಯಾಲಿಟಿಗಳಿಗೆ ಹೋಗ್ತದೆ. ಒಂದು ಎಸೆನ್ಷಿಯಲೈಸೇಷನ್ ಮಾಡಿಬಿಡ್ತೀವಿ, ಸಾರರೂಪಿಗೊಳಿಸ್ಬಿಟ್ಟು ಇದೇ ಇದು ಅಂತ. ಹಾಗೆ ಮಾಡಿದ ತಕ್ಷಣ ನಾವು ಪ್ರತಿಷ್ಠಾಪಿಸ್ತಾ ಹೋಗ್ತಾ ಇರ್ತೀವಿ, ಅಲ್ಲೇ ಹಿಂಸೆ ಅನ್ನೋದು ಬುಗ್ಲೆ ಹೇಳ್ತಾ ಇರ್ತದೆ. ಹಾಗಾಗಿ ಅದರಿಂದ ನಾವು ಹೊರಗಡೆ ಬರಬೇಕಾಗಿದೆ. ಅದನ್ನು ಮುಂದಿನ ಚರ್ಚೆಗಳಲ್ಲಿ ಖಂಡಿತ ನಾವು ಮಾಡೋಣ ಅಂತ ನನಗೆ ಅನಿಸ್ತದೆ ಸರ್. ಆಯಿತು ಅಣ್ಣವರೇ, ಇನ್ನಷ್ಟು ಸ್ವಲ್ಪ ನಮಗಿನ್ನ ಚಿಂತನ ಆಳವಾಗಿ ದರ್ಶನದ ನೆಲೆಯಲ್ಲೂ ಬೇಕಾಗಿದೆ. ನೀವು ಸಾಮಾಜಿಕ ನೆಲೆಯಲ್ಲಿ ದರ್ಶನವನ್ನು ಕೊಟ್ಟರಿ. ಸ್ವಲ್ಪ ಒಳಗಿನಿಂದ ಯೇಸು ಯಾವ ರೀತಿ ಪರಿವರ್ತನೆ ತರುವುದಕ್ಕೆ ಪ್ರಯತ್ನ ಮಾಡಿದ್ರು,
ಬಸವಣ್ಣನವರು ಯಾವ ರೀತಿ Yes. ತರೋದಕ್ಕೆ ಪ್ರಯತ್ನ Yes. ಮಾಡೋದು Yes. ಒಂದಕ್ಕೊಂದು ಪೂರಕವಾಗಿದೆಯೋ Yes. ಅಥವಾ ಇಲ್ಲವೋ ಹೌದು, ಖಂಡಿತ. ನಾವು ತಿಳ್ಕೊಂಡಿದ್ವಿ ಇದು ಖಂಡಿತ. ಪೂರಕ. ಯಾಕಂದರೆ ಒಂದು ಸಮಾಜವನ್ನು ಪರಿವರ್ತನೆ ಮಾಡತಕ್ಕಂಥ ಜವಾಬ್ದಾರಿ ನೀವು ಆಗಲೇ ಹೇಳಿದ ವಚನದಲ್ಲಿ ಅದು ಎನ್ನ ಚಿಂತೆ ಎನಗಲ್ಲದೆ ಪರಚಿಂತೆ ಎನಗೆ ಕೈಯ ಅಂದಾಗ ಅದು ಸ್ವಾರ್ಥ ಕೇಂದ್ರಿತ ವಲಯವಾಗ್ತದೋ ಅನ್ನೋ ಸುಮ್ಮನೆ ಒಂದು ಪ್ರಶ್ನಾರ್ಥಕವಾಗ್ತದೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಈ ವಿಷಪೂರಿತ ವ್ಯಕ್ತಿವಾದದಿಂದ ನಾವು ಒಂದು ಸ್ವಲ್ಪ ಎಚ್ಚೆತ್ಕೋಬೇಕಾಗಿದೆ. ಇವತ್ತಿಗೂ ಹಂಚ್ಕೊಂಡು ತಿನ್ನೋದು ಅಂತ ಹೇಳಿದ್ರೆ ಅದಿದೆ. ಅದರಿಂದಾಗಿನೇ ನಾನು ಈ ಕಾಯಕ ಜೀವಿಗಳದ್ದು ತತ್ವದಲ್ಲಿ ಅದು ತುಂಬ ವಿಸ್ತಾರ ಇದೆ. ನಾವು ಫಿಲಾಸಫಿಕಲ್ ಸ್ಕೂಲ್ಸ್ ಆಫ್ ಥಾಟ್ಗೆ ನಾವು ನೆಕ್ಸ್ಟ್ ಒಂದು ಚೆನ್ನಾಗಿ ಇನ್ನಷ್ಟು ನಮಗೆ ಬೆಳಕು ಚೆಲ್ಲಬೇಕು ಅಂತ ಆಶಯ ನಮಗೆ. ಅದು ಈ ಕ್ರಿಸ್ತನ ದಿನಗಳು ಈ ಸಂದರ್ಭದಲ್ಲಿ ಇರೋದರಿಂದ ಅದು ನಮಗೆ ಪ್ರಾಮುಖ್ಯತೆಯನ್ನು ಪಡೀತದೆ. ಇಷ್ಟೇ ಅಲ್ಲ, ನಾವು ವೈವಿಧ್ಯಮಯವಾದ ಚಿಂತನೆಗಳನ್ನು ಅದು ನಮ್ಮ ಇದರಲ್ಲಿ ಅನೇಕ 15 ಕಾರ್ಯಕ್ರಮಗಳನ್ನು ಒಂದಾರೆ ಒಂದು ಮಾಡ್ತಾನೆ ಬಂದಿದ್ದೇವೆ. ಎಲ್ಲವನ್ನು ಬಿಡಲಾರದೆ ಪಾರ್ಸಿಯ ಸಂಸ್ಕೃತಿ ಏನು, ಇಸ್ಲಾಂ ಸಂಸ್ಕೃತಿ ಏನು, ಈ ಹಿನ್ನೆಲೆಯಲ್ಲಿ ತಮ್ಮ ಚಿಂತನೆಗಳು ನಮಗೆ ಪ್ರಮುಖವಾಗಿ ಬೇಕಾಗ್ತವೆ. ವಿಶೇಷವಾಗಿ ನೀವು ಸಾಮಾಜಿಕ ನೆಲೆಯನ್ನು ಇಟ್ಕೊಂಡು ಅದು ಎಂ ಕಲಬುರ್ಗಿಯವರ ಈ ಸಂಸ್ಕೃತಿ ಮತ್ತು ವಿಕೃತಿಯ ನೆಲೆಯನ್ನು ನೀವು ಗಮನಿಸ್ತೀರಿ ಅಂದಾಗ ಈಗ ನನಗೂ ಕೂಡ ಇಂಥ ಒಂದು ಶರಣ ಸಂಸ್ಕೃತಿ ಎಲ್ಲೋ ಒಂದು ವಿಕೃತಗೊಳ್ತಾ ಇದೆ. ಆ ಸಂಸ್ಕೃತಿ ಹಾಗಿಲ್ಲ. ಅದನ್ನು ಅಳವಡಿಸಿಕೊಂಡು ಬದುಕುವವರು ನಾವು ವಿಕೃತಿ ಅದನ್ನು ಅಳವಡಿಸ್ತಾ ಇದ್ದೇವೆ ಅನ್ನೋ ಒಂದು ಭಯ ನನಗೆ ಕಾಡ್ತಾ ಇದೆ. ಇಲ್ಲ, ಇಲ್ಲಿ ನೀವು ನಿಮ್ಮ ಭಯಕ್ಕೆ ಇನ್ನೂ ಮೂಲ ಪ್ರೇರಣೆ ಹೊಂದಿದೆ. ನಾವು ಇಂಡಿವಿಜುವಲ್ ಆಗಿ ಪಬ್ಲಿಕ್ ಲೈಫಲ್ಲಿ ಗುರುಸ್ಕೊಂಡಿದ್ದ ತಕ್ಷಣವೇ ನಮ್ಮದೇ ಎಲ್ಲ ನೈತಿಕ ಹೊಣೆ ಅನ್ನೋದನ್ನು ನಾವು ಹೊತ್ಕೊಬಿಡ್ತೀವಿ. ಅದು ಅಗತ್ಯ ಇಲ್ಲ. ಸೆಲ್ಫ್ ರೈಚಿಯಸ್ನೆಸ್ ಇಲ್ಲಿ ಅಗತ್ಯನೂ ಇಲ್ಲ, ಮತ್ತು ಅದು ಬೇಡ. ಅದಕ್ಕೋಸ್ಕರ ನಾನು ಇಂಟರ್ ರಿಲೇಟೆಡ್ನೆಸ್ಸನ್ನು ನಾನು ಇಲ್ಲಿ ಮುಂದೆ ನಾನು ಬೆಳೆಸ್ಲಿಕ್ಕೆ ಹೋಗ್ತೀನಿ. ಹಾಗಾಗಿ ಆ ದಿಕ್ಕಲ್ಲಿ ನಾವು ಸಾಗ್ತಾ ಇರುವಾಗ ಇದನ್ನು ಮತ್ತೆ ನಿಭಾಯಿಸ್ಕೊಳ್ಳೋಣ. ವ್ಯಕ್ತಿ ಮಾರುಕಟ್ಟೆಯಲ್ಲಿ ವಿಜೃಂಭಿಸಿದಷ್ಟು ಲಾಭ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಶರಣ ಸಂಸ್ಕೃತಿಯ ಆ ಫಿಲಾಸಫಿ ಒಳಗಡೆ ಲಾಭ ಅನ್ನೋ ಪ್ರಶ್ನೆ ಎಲ್ಲೂ ಇಲ್ಲ. ಅಲ್ಲಿ ಈಗೇನಾಗಿದೆ, ಅಸಂಗ್ರಹ ಬುದ್ಧಿ ಅನ್ನೋದು ಅಲ್ಲಿ ಇತ್ತು 100ಕ್ಕೆ 100. ಹಾಗಾಗಿ ಈ ಅಸಂಗ್ರಹ ಬುದ್ಧಿ, ಅದಕ್ಕೆ ಬೇಕಾದಷ್ಟು ವಚನಗಳು ಸಿಗ್ತಾ ಇದ್ದಾವೆ. ನನಗೆ ನೆನಪಾಗ್ತಾ ಇದ್ದಾವೆ. ಬಟ್ ಈಗಲೇ ಅದನ್ನು ನಾವು ಎಲ್ಲನೂ ಚರ್ಚೆ ಒಮ್ಮೆಗೆ ಮುಗಿಸ್ಬಿಡ್ತೀವಿ ಅನ್ನೋದು ಏನೂ ಬೇಡ. ಈಗ ವ್ಯಕ್ತಿ ಕೇಂದ್ರಿತ ವಲಯಕ್ಕೆ ನಾವು ಸಿಲುಕಾಕೊಳ್ತಾ ಇದ್ದೇವೆ. ಅದನ್ನು ಸ್ವಲ್ಪ ಎಲ್ಲಕ್ಕೂ ವಿಶಾಲಗೊಳಿಸಿ ಶರಣರ ಜಂಗಮ ಸ್ವರೂಪ ಅಂದ್ರೆ ಏನು, ಇದು ಸಾಮಾನ್ಯವಾದ ವಿಷಯ ಅಲ್ಲ. ಗುರು ಲಿಂಗ ಜಂಗಮ, ಮತ್ತೆ ಹಾಗೇನೆ ಅದನ್ನು ಸಾಧಿಸಿಕೊಳ್ಳುವ ಏನು ಇಷ್ಟಲಿಂಗ ಪ್ರಸಾದ, ಇವುಗಳು ನಮ್ಮ ಎದುರಿಗೆ ಇಟ್ಟಿದ್ದು ರುದ್ರಾಕ್ಷಿ, ಅದೆಲ್ಲ ಬೇರೆ ಇದೆ. ಅದಕ್ಕೋಸ್ಕರ ನಾನು ರಿಚುವಲ್ಸ್ ಅಂತ ಅಲ್ವಲ್ಲ. ಇದನ್ನ ನೀವು ಬಹಿರಂಗ ಸ್ವರೂಪಲ್ಲಿ ನೋಡಿದಾಗ ಅದು ರಿಚುವಲ್ ಕಾಣುತ್ತೆ. ಅಲ್ಲಿ ಬಸವಣ್ಣನ ಗುರುಲಿಂಗ ಜಂಗಮ ಎಲ್ಲವೂ ಕೂಡ ಒಳಗೇನೆ ನೆಲೆ ಆಗಿರೋದ್ರಿಂದ ಅವರು ಗುರು ಯಾರನ್ನಂದ್ರು ಅರಿವೇ ಗುರು ಅಂದರು. ನಾವು ಅದನ್ನ ಅರಿವೆಯೇ ಗುರು ಮಾಡಿಬಿಟ್ಟಿದ್ದೀವಿ. ಸ್ವಲ್ಪ ತಾವು ಸೂಕ್ಷ್ಮವಾಗಿ ಗಮನಿಸಿ. ಅವರು ಅರಿವೇ ಗುರು ಅಂದರು, ನಾವು ಅರಿವೆಯೇ ಗುರು ಅಂದ್ವಿ. ಹಾಗಾದ್ರೆ ಲಿಂಗ ಯಾವುದು? ಅಂಗವೇ ಲಿಂಗ ಅಂದರು. ಜಂಗಮ ಯಾವುದು? ಇಡೀ ಸಮಾಜವೇ ಜಂಗಮ. ಈ ಅಂಗ ಮತ್ತು ಲಿಂಗಗಳ ಒಂದು ಏನು ಇದನ್ನ ಪಥ ಇದೆ. ಅದನ್ನು ನೆಕ್ಸ್ಟ್ ನೀವೇನು ದರ್ಶನ ಅಂತ ಹೇಳ್ತಾ ಇದ್ದೀರಾ, ಆ ಕಾಣಿಕೆಗಳನ್ನ ಖಂಡಿತ ನಿಮ್ಮಿಂದ ನಾವು ಅಪೇಕ್ಷಿಸ್ತೇವೆ ಅನ್ನೋ ಒಂದು ಅಪೇಕ್ಷೆಯೊಂದಿಗೆ ಬಹುಶಃ ಇನ್ನೇನಾದರೂ ತಮ್ಮ ಸಂದೇಶ, ಕ್ರಿಸ್ಮಸ್ಸಿನ ಸಂದೇಶ ಇದ್ರೂ ಹೇಳ್ಬೋದು. ಇಲ್ಲ, ಈ ಮಾರುಕಟ್ಟೆಯಲ್ಲಿ ನಾವು ಆ್ಯಕ್ಚುಲಿ ಕಲ್ಚರಲ್ ಮೆಟೀರಿಯಲಿಸಮ್ ಅಂತ ಒಂದು ಪರಿಕಲ್ಪನೆ ಇದೆ. ಅಂದರೆ ನಾನು ಯಾವುದೇ ಪದಾರ್ಥ ಜಗತ್ತಲ್ಲಿ ಅದನ್ನು ಬಳಸ್ಕೊಳ್ಳುವಾಗ ಅದರೊಟ್ಟಿಗೆ ನನಗೆ ಒಂದು ಸಂಬಂಧ ಏರ್ಪಡ್ತದೆ. ಹಾಗಾಗಿ ಆ ಸಂಬಂಧ ಏರ್ಪಟ್ಟಿದ ತಕ್ಷಣ ಅದು ಬಳಸುವ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಅದರ ಸ್ವರೂಪನೂ ಬದಲಾಗ್ತಾ ಹೋಗ್ತಾ ಇರ್ತದೆ. ಸೊ ಆ ನಿಟ್ಟಲ್ಲಿ ನಾನು ಅನೇಕ ಸಲ ಪ್ರತಿಷ್ಠಾಪಿಸೋದು ಏನು ಅಂತ ಪ್ರಶ್ನೆಗಳು ತೆಗೆದುಕೊಳ್ತಾ ಇರ್ತೀನಿ. ನಮ್ಮ ದಿನನಿತ್ಯ ಬದುಕಲ್ಲಿ ನಾವು ಇಂಥದ್ದು ನೆಟ್ವರ್ಕ್ಗಳನ್ನ ಕಟ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ. ಶರಣರು ಅಲ್ಲಲ್ಲೇ ಗದ್ದುಗೆಗಳು ಅಂತ ನಂಗೆ ಗೊತ್ತಿಲ್ಲ, ಅದು ತೋರು ಗದ್ದುಗೆಗಳು ಅನೇಕ ಇದ್ದಾವೆ. ಹಾಗಾಗಿ ಆ ಗದ್ದುಗೆಗಳ ಬಗ್ಗೆನೂ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ವಚನಗಳನ್ನ ಅಲ್ಲಿನ ಕಾಂಟೆಕ್ಸ್ಟಲ್ಲೇ
ಅದನ್ನು ಕುಂದಿರಿಸಿದಾಗ ಮತ್ತೆ ಅಲ್ಲಿ ನೀವು ಹೇಳಿದಾಗೆ ಗದ್ದುಗೆಗಳನ್ನು ಸ್ಥಾವರೀಕರಣ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಅದು ಈ ತತ್ವ ಸ್ಥಾವರ ಅಲ್ಲ, ಇದು ಜಂಗಮ ತತ್ವ. ಜನರು ಯಾವತ್ತು ಅವರು ಒಂದು ಕಡೆ ನಿಲ್ಲೋರು ಅಲ್ಲ, ಆದ್ರೆ ನಾವು ನಿಲ್ಲಿಸ್ತೀವಿ. ಈ ಪೀಠಕ್ಕೆ ನಾನು ನಡ್ಕೋತೀನಿ ಅಂದ್ರೆ ಏನು, ಅಲ್ಲಿನ ಪೀಠಕ್ಕೆ ನೀನು ಆಗೋದೇ ನೀನು. ಆಯ್ತಣ್ಣವ್ರು, ಇವತ್ತು ತಾವು ಬಂದು ಇದು ಹೊಸ ದೃಷ್ಟಿಕೋನದಲ್ಲಿ ತಾವು ಚಿಂತನೆ ಮಾಡಿದ್ದೀರಿ. ತಮ್ಮ ಎತ್ತರಕ್ಕೆ ಬಹುಶಃ ನಾವಿನ್ನೂ ಬೆಳಿಬೇಕಾದದ್ದು ಸಾಕಷ್ಟಿದೆ. ಇದರ ಆಳವನ್ನು ಇನ್ನಷ್ಟು ನೀವು ಗುರುತಿಸಿ ಕೊಟ್ಟಿದ್ದೆ. ಆದರೆ ಇಲ್ಲ, ನಾನಂತೂ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ನಮ್ಮ ಇದು ಹೆಂಗಿರ್ತದೆ ಅಂತ ಹೇಳಿದ್ರೆ, ಈ ಕವಿ ಸಮಯದಲ್ಲಿ ಅವರು ಮೊಲದ ಕೊಂಬು, ಗಗನ ಕುಸುಮ ಹಿಂಗೆಲ್ಲ ಪದಗಳು ಉಪಯೋಗಿಸ್ತಾ ಇದ್ದಾರೆ. ಮೊಲಕ್ಕೆ ಕೊಂಬು ಇರೋದಿಲ್ಲ, ಹಾಗೆ ಗಗನದಲ್ಲಿ ಕುಸುಮನೇ ಇರೋದಿಲ್ಲ. ಬಟ್ ಅದು ಒಂದು ಇಮ್ಯಾಜಿನೇಷನ್ ಒಂದು ಬರುತ್ತದೆ. ಬಟ್ ಆ ಇಮ್ಯಾಜಿನೇಷನ್ ಅದು ಭ್ರಮೆ ಆಗಬಾರ್ದು ಅಂತ ನಾನು ಇಲ್ಲಿ ಯಾವುದನ್ನು ಕೂಡ ಈ ದರ್ಶನವು ವ್ಯಕ್ತಿಗೆ ನಮಗೆ ಭ್ರಮೆ ಆಗಬಾರ್ದು. ಹೌದೌದೌದು. ಈ ದರ್ಶನದ ಪಥದಲ್ಲಿ ನಾವು ಸಾಗಬೇಕು. ಯೇಸು ಆಗಲಿ, ಬಸವಣ್ಣ ಆಗಲಿ, ಕ್ರೈಸ್ತ ಧರ್ಮದ ಹಿಂಬಾಲಕರಾಗಲಿ ಅಥವಾ ಬಸವ ತತ್ವ ಅನುಯಾಯಿಗಳಾಗಲಿ, ಎಲ್ಲೂ ಇದನ್ನು ಭ್ರಮೆಯಾಗಿ ತೆಗೆದುಕೊಳ್ಳಲಾರದೆ ಅದರ ನಿಜವಾದ ತತ್ವಗಳನ್ನು ಅರಿತು ನಾನು ಬದುಕಬೇಕಾಗ್ತದೆ. ಖಂಡಿತ ಸರ್, ಅನ್ನೋದು ನಮ್ಮ ಆಶಯ. ಅನ್ನೋರೆ ತಾವು ಇಲ್ಲಿ ಬಂದು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮೋಸ್ಟ್ಲಿ ಇನ್ನೂ ಒಂದು 2-3 ಚರ್ಚೆಗಳಿರ್ತವೆ. ಇರಲಿ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ಅಂಗದೊಳಗಣ ಅಂಗ ಅಂಗದೊಳಗಣ ಲಿಂಗ ಲಿಂಗದೊಳಗಣ ಅಂಗ ಅಂಗಲಿಂಗ ಸಂಗ ಹಿಂಗದಂತೆ ಮಾಡಿರೆ ಅಂಗಲಿಂಗ ಸಂಗ ಹಿಂಗದಂತೆ ಮಾಡಿರೆ ದೇವದೇವ ಎಂಬಿರಿ ಬಲ್ಲವರು ದೇವದೇವ ಎಂಬಿರಿ ಬಲ್ಲವರು ಲಿಂಗವ ಬಲ್ಲವರು ಹಿಡಿದುಕೊಳ್ಳರೆ ಲಿಂಗವ ಬಲ್ಲವರು ಹಿಡಿದುಕೊಳ್ಳರೆ ತಾಸತ್ತು ಲಿಂಗವ ಕೂಡಿಗೆನೆಂದರೆ ತಾಸತ್ತು ಲಿಂಗವ ಕೂಡಿಗೆನೆಂದರೆ ಗುಹೇಶ್ವರಂಗೆ ಬೇರೊಂದು ಠಾವುಂಟೆ ಹೇಳಿರೆ ಗುಹೇಶ್ವರಂಗೆ ಬೇರೊಂದು ಠಾವುಂಟೆ ಹೇಳಿರೆ